ತುಂಬಾ ಡಿಸ್ಕಸ್ ಮಾಡಿ ಮ್ಯೂಚುವಲ್ ಆಗಿ ಒಂದು ವರ್ಕ್ಗಳನ್ನ ಔಟ್ಪುಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಈ ವಾಲ್ ನ ಪ್ಲೇನ್ ಬಿಡಬಾರ್ದು ಅಂತ ನ್ಯಾಚುರಲ್ ಸ್ಟೋನ್ ಇದು. ಇದು ನ್ಯಾಚುರಲ್ ಸ್ಟೋನ್, ಇದು ಪಾಲಿಶ್ ಮಾಡಿದ್ದೀವಿ. Okay. ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ತೊಂದ್ರೆ ಇಲ್ಲ. ಒಳಗಡೆ ತೋರಿಸ್ತೀನಿ. ಕ್ಲೈಂಟ್ ಗಳಿಗೆ ಏನ್ ಕಂಪ್ಲೇಂಟ್ ಇರುತ್ತೆ, ಇಂಜಿನಿಯರ್ಸ್ ಮಾತೆ ಕೇಳಲ್ಲ ಅಂತ. ಅಂದ್ರೆ ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತಲ್ಲ, ವಾಲ್ ಪ್ಲೇನ್ ಬಿಡಬಾರ್ದು. ಓಕೆ. ಇಲ್ಲಿ ಡ್ಯೂಯಲ್ ಥೀಮ್ ಅಲ್ಲಿ ಯೂಸ್ ಮಾಡಿದ್ದೀವಿ. ಅದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾರೆ, ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಇವತ್ತು ನಾವು SMB ಲೇಔಟ್ 8th ಬ್ಲಾಕಿಗೆ ಬಂದಿದ್ದೀವಿ. ಇದನ್ನ ಆಲ್ರೆಡಿ ನಾನು ನಿಮ್ಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಅಲ್ಲಿ ಮಾಡಿ ತೋರಿಸಿದ್ದೆ, ಯಾವ ತರ ವರ್ಕ್ ನಡೀತಿತ್ತು ಅಂತ ಆನ್ಗೋಯಿಂಗ್ ಮಾಡಿದ್ದೆ. ಸೊ ಇವತ್ತು ಅದಕ್ಕೋಸ್ಕರ ಕಂಪ್ಲೀಟೆಡ್ ಟೂರ್ನ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಜೊತೆ ಸಂತೋಷ್ ಅವ್ರು ಇದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬನ್ನಿ ಅವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ಸೂಪರ್ ಸರ್. ಇವಾಗ ಈ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಮೇಡಮ್, ಈಗ ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಂದ್ರೆ ಎಲಿವೇಶನ್ ಒಂದು ಏನ್ ನೋಡ್ತಿದ್ದೀರಲ್ವಾ, ಈಗ ನಮ್ಗೆ ಏನ್ 3D ಎಲಿವೇಶನ್ ಕೊಟ್ಟಿದ್ರು ಆಸ್ ಪರ್ ಹಂಗೆ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ. 3D ಎಲಿವೇಶನ್ ಹೇಗಿದೆಯೋ ಹಾಗೆ. ಓಕೆ. ಚೇಂಜಸ್ ಅಂತಂದ್ರೆ ಈ ಒಂದು ನೇಮ್ ಬಾಕ್ಸ್ ಇದೆಯಲ್ಲ, ಪ್ಲಾಂಟರಿ ಬಾಕ್ಸ್ ಮಾಡಿ ನೇಮ್ ಬೋರ್ಡ್ ಒಂದು ಕೊಟ್ಟಿದ್ದೀವಿ, ಇದೊಂದು ಚೇಂಜ್ ಮಾಡ್ಕೊಂಡಿದೀವಿ. ಓಕೆ, ಚೆನ್ನಾಗಿ ಬಂದಿದೆ. ಹೌದು, ಚೆನ್ನಾಗಿ ಬಂದಿದೆ. ನೋಡ್ತಿದ್ದೀರಲ್ವಾ, ಇದು ಡೈಮೆನ್ಷನ್ ಎಷ್ಟರಲ್ಲಿ ಮಾಡಿರೋದು? ಇದು 30x40. 30x40. ಓಕೆ. ಎಷ್ಟು ಚದರ ಕನ್ಸ್ಟ್ರಕ್ಷನ್ ಮಾಡಿರೋದು? ಮೇಡಮ್ ಇದು 2100. 2100. ಓಕೆ. ಪ್ರೀಮಿಯಂ ಪ್ಯಾಕೇಜ್ ಬರ್ತಾ ಇದೆಯಾ? ಎಲಿವೇಶನ್ ಅಲ್ಲಿ ನಾವು ಏನ್ ನೋಡ್ತಿದ್ದೀರಾ, ಆಲ್ಮೋಸ್ಟ್ ನಾವು ಜಾಸ್ತಿ ಬ್ಲಾಕ್ ವರ್ಕ್ ಅಲ್ಲಿ ನಾವು ಎಲಿವೇಶನ್ ವರ್ಕ್ ನ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಆಮೇಲೆ ನಿಮ್ಗೆ ಜಾಸ್ತಿ ಕಾಣಿದ್ರೆ ನೋಡಿ, ಈಗ ನಿಮ್ಗೆ ಏನು ಬ್ಯಾಂಡ್ ಗಳು ಕಾಣ್ತಾ ಇದೆ, ಬ್ಯಾಂಡ್ ಕೊಟ್ಬಿಟ್ಟು ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿದೀವಿ, SS ರೈಲಿಂಗ್ಸ್ ಯೂಸ್ ಮಾಡಿದ್ವಿ, ಗ್ಲಾಸ್ ವಿತ್ ಟಫನ್ ಗ್ಲಾಸ್. ಓಕೆ ಓಕೆ. ಅಲ್ಲೆಲ್ಲ ಬಾಲ್ಕನಿ ಬರ್ತಾ ಇದೆಯಾ? ಹೌದು ಮೇಡಮ್, 3 ಬಾಲ್ಕನಿ. ಇದು ಡೈನಿಂಗ್ ಏರಿಯಾ ಬಾಲ್ಕನಿ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ. ಓಕೆ, ಡೈನಿಂಗ್ ಏರಿಯಾ ಹತ್ರನೂ ಬಾಲ್ಕನಿ ಬರ್ತಾ ಇದೆಯಾ? ಓಕೆ. ನೀವು ಒಳಗಡೆ ಹೋದಾಗ ಗೊತ್ತಾಗುತ್ತೆ. ಓಕೆನಾ? ಇನ್ನ ಸೆಕೆಂಡ್ ಫ್ಲೋರ್ ಬಾಲ್ಕನಿ ಇದೆ, ಥರ್ಡ್ ಫ್ಲೋರ್ ಕೂಡ ಮಾಸ್ಟರ್ ಬೆಡ್ರೂಮ್ ಬಾಲ್ಕನಿ. ಅದೆಲ್ಲ CPC ಪ್ಯಾನಲ್? ಹಾ ಮೇಡಮ್, ಅದೆಲ್ಲ ದೊಡ್ಡ WPC ಪ್ಯಾನಲ್, ಫಾಲ್ ಸೀಲಿಂಗ್ ಅಂತ ಹೇಳ್ತಾರಲ್ಲ ಅದು. ಸರ್, ಇಲ್ಲ ನ್ಯಾಚುರಲ್ ಸ್ಟೋನ್ ಇಂದ ಮಾಡಿರೋದಾ ಇದು? ಇದೆಲ್ಲ ನ್ಯಾಚುರಲ್ ಸ್ಟೋನ್. ಇದು ಇನ್ನೊಂದು ಕೊಟ್ಟು ಪೇಂಟ್ ಹಾಕ್ಬೇಕು, ಓಕೆ. ಆಯ್ತು ಅಂದ್ರೆ ಅದಕ್ಕೆ ಒಂದು ಪಾಲಿಶ್ ಬರುತ್ತೆ. ಓಕೆ. ಲಿಕ್ವಿಡ್ ಅಲ್ಲಿ ಪಾಲಿಶ್ ಮಾಡಿದ್ರೆ ಇನ್ನು ಸ್ವಲ್ಪ ಬ್ರೈಟ್ ಆಗಿರುತ್ತೆ, ಡಾರ್ಕ್ ಆಗಿರುತ್ತೆ. ವಿತ್ ಲೈಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀರಾ? ಇಲ್ಲಿ ನಾವು HPL ಶೀಟ್ಸ್ ಯೂಸ್ ಮಾಡಿದ್ದೀವಿ. HPL ಶೀಟ್ಸ್ ಏನು ಪ್ರಾಬ್ಲಮ್ ಆಗಲ್ವಾ ಫ್ಯೂಚರ್ ಅಲ್ಲಿ? ಏನಿಲ್ಲ ಮೇಡಮ್, ಅದೆಲ್ಲ ಎಲ್ಲಾ ವೆದರ್ಗೂ ವ್ಯಾರಂಟಿ ಚೆನ್ನಾಗಿರುತ್ತೆ, ಬಳಕೆ ಬರುತ್ತೆ, ಡ್ಯೂರಬಲ್ ಚೆನ್ನಾಗಿರುತ್ತೆ. ಆಮೇಲೆ ಆ ಓಪನಿಂಗ್ ಅಲ್ಲಿ CNC ಕಟ್ ಯೂಸ್ ಮಾಡಿ CNC ಡಿಸೈನ್ ಕೊಟ್ಟಿದ್ದೀವಿ MS ಅಲ್ಲಿ. ಅದು ಗ್ರೇ ಪೇಂಟ್. ಮತ್ತೆ ನೀವು ಓವರ್ ಆಲ್ ಕಲರ್ ಕಾಂಬಿನೇಷನ್ ನೋಡೋದಾಯ್ತು ಅಂತಂದ್ರೆ ನಾವು ವೈಟ್ ಮಿಕ್ಸ್ ಜಾಸ್ತಿ ಯೂಸ್ ಮಾಡಿದ್ದೀವಿ. ಕಲರ್ ಅಷ್ಟು ಕಾಣಿಸ್ತಾನೆ ಇಲ್ಲ, ಇಷ್ಟೇ. ಬಬಲ್ ಟೆಕ್ಸ್ಚರ್ ಅದೆಲ್ಲ. ಮೇಡಮ್, ಕಂಪ್ಲೀಟ್ ಫ್ರಂಟ್ ಎಲಿವೇಶನ್ ಏನಿದೆಲ್ಲ ಎಲ್ಲಾನು ಕೂಡ ಎಲಿವೇಶನ್ ಚೆನ್ನಾಗಿ ಬಂದಿದೆ ಸರ್. ಒಳಗಡೆ ಅಷ್ಟೇ ಚೆನ್ನಾಗಿದ್ಯಾ? ಹೌದು, ನೋಡೋಣ ಬನ್ನಿ, ಒಳಗಡೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರೋದು ಅಂದ್ರೆ ಮೇನ್ ಡೋರ್ ಗೇಟ್. ಏನ್ ಮಾಡಿದೀವಿ ಅಂದ್ರೆ ನಾವು ವೆಹಿಕಲ್ ಪಾಸ್ ಆಗೋದಕ್ಕೆ ಒಂದು ದೊಡ್ಡ ಗೇಟ್ ಕೊಟ್ಟಿದ್ದೀವಿ, ಅದು ಫೋಲ್ಡಬಲ್ ಗೇಟ್. ಆ ಕಡೆ 2 ಫೋಲ್ಡ್ ಆಗುತ್ತೆ, ಈ ಕಡೆ 2 ಫೋಲ್ಡ್ ಆಗುತ್ತೆ. ಫೋಲ್ಡಬಲ್ ಅದು. ಹೌದು. ಇಲ್ಲೇನಿದೆಯಲ್ಲ, ಇದು 2 ವೀಲರ್ ಹೋಗೋದಕ್ಕೆ ಡೈಲಿ ಯೂಸ್ ಸರ್. ಇದೇನ್ ಸ್ಪೆಸಿಫಿಕ್ ಅಂತ ಇದು ಬೇರೆ ತರ ಡಿಫರೆಂಟ್ ಆಗಿ ಡಿಸೈನ್ ಅಲ್ಲಿ ಮಾಡಿದೀರಾ? ಹೌದು, ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಮತ್ತೆ ನಮ್ಮ ಕ್ಲೈಂಟ್ ಕಾರ್ತಿಕ್ ಸರ್, ಮೋಹನ್ ಸರ್ ಒಂದು ರಫ್ ಆಗಿ ನಾವೇ ಒಂದು ಶೀಟ್ ಅಲ್ಲಿ ಸ್ಕೆಚ್ ಮಾಡಿ ಬೇಕು ಅಂತ ಅದನ್ನ ಔಟ್ಪುಟ್ಟಿಂಗ್ ಬಂದಿದೆ ನೋಡಿ. ಓಕೆ, ಅಂದ್ರೆ ನೀವೇ ಓನ್ ಆಗಿ ಮಾಡ್ಕೊಂಡು ಮಾಡಿರೋದಾ? ರೆಫರೆನ್ಸ್ ತಗೊಳ್ತೀವಿ, ನಮ್ಗೆ ಯಾವ ತರ ಬೇಕು ಆ ತರ ನಾವು ಮಾಡ್ತೀವಿ. ಓಕೆ, ಇದು ಓಡಾಡೋಕ್ ಮಾತ್ರ ಈ ತರ ಮಾಡ್ಕೊಂಡಿರೋದು. ಓಕೆ. ಎಷ್ಟು 10 ಫೀಟ್ ಇದೆಯಾ ಗೇಟ್ ಇದು? ಮೇಡಮ್, ಇದು 8 ಫೀಟ್ ಬರುತ್ತೆ. 8 ಫೀಟ್ ಇದೆ. ಓಕೆ. ಇದೆಲ್ಲ ಸೆಂಟ್ರಲ್ ಅಲ್ಲೂ ಕೂಡ CNC ಕಟಿಂಗ್ ಡಿಸೈನ್ ಮಾಡಿದಿರಲ್ಲ? ಮ್ಯಾಟ್ ಫಿನಿಶ್ ಕೊಟ್ಟಿದ್ದೀವಿ. ಸೊ ಗ್ಲಾಸಿ ಆದ್ರೆ ನಿಮ್ಗೆ ಜಾಸ್ತಿ ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ, ಮ್ಯಾಟ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಡಿಸೈನ್ ಹೈಲೈಟ್ ಆಗುತ್ತೆ. ಸರ್, ಇದು ಯಾವ ಫೇಸ್ ಬರ್ತಾ ಇದೆ? ಇದು ಸೌತ್ ಫೇಸಿಂಗ್ ಬರುತ್ತೆ, ಮೇನ್ ಡೋರ್ ಈಸ್ಟ್ ಫೇಸಿಂಗ್ ಬರುತ್ತೆ. ಮೇನ್ ಡೋರ್ ಈಸ್ಟ್ ಫೇಸ್ ಬರುತ್ತೆ. ಓಕೆ. ರೋಡ್ ಇಂದ ಮನೆ ಎಷ್ಟು ಫೀಟ್ ಅಲ್ಲಿ ಹೈಟ್ ಅಲ್ಲಿ ಇದೆ? ಮೇಡಮ್, ನಾವು ಇದನ್ನ 1.5 ಫೀಟ್ ಕೊಟ್ಟಿದ್ದೀವಿ. 1.5 ಫೀಟ್. ಓಕೆ. ಸರ್, ಪ್ಲಾಂಟೇಶನ್ ಕೂಡ ಸ್ಪೇಸ್ ಬಿಟ್ಟಿದ್ದೀರಾ? ಅದ್ ನೇಮ್ ಬೋರ್ಡ್ ಹತ್ರ. ಓಕೆ ಸರ್, ಬನ್ನಿ ಒಳಗಡೆ ಹೋಗೋಣ. ಸರ್, ಏನ್ ಸ್ಟೇರ್ ಕೇಸ್ ಇಷ್ಟು ಸ್ಪೇಷಿಯಸ್ ಆಗಿದೆ? ಮೇಡಮ್, ಇದು ಓನ್ ಯೂಸ್ ಮಾಡ್ಕೊಂಡಿರೋದು ಕಂಪ್ಲೀಟ್ ಆಗಿ. ಸೊ ಅದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಇರ್ಲಿ, ಫ್ರೀ ಇರ್ಲಿ ಅನ್ಬಿಟ್ಟು 3 ಫೀಟ್ 3.5 ಫೀಟ್ ಕೊಡ್ತೀವಿ. ನಾವು 4 ಫೀಟ್ ಕೊಟ್ಟಿದ್ದೀವಿ. 4 ಫೀಟ್ ಸ್ಟೇರ್ ಕೇಸ್ ಕೊಟ್ಟಿದ್ದೀರಾ? 4 ಫೀಟ್ ಕೊಟ್ಟಿದ್ದೀವಿ. ಮತ್ತೆ ಏನಾದ್ರು ಥಿಂಗ್ಸ್ ತಗೊಂಡು ಹೋಗ್ಬೇಕಂದ್ರೆ ನಿಮ್ಗೆ ಅಡ್ಡ ಆಗಲ್ಲ, ಏನಾದ್ರು ರೊಟೇಷನ್ ಮಾಡ್ಕೋಬೇಕಾದ್ರೆ ಕ್ಲೀನ್ ಆಗಿರುತ್ತೆ. ಮತ್ತೆ ಇದು SS ರೈಲಿಂಗ್ ಪ್ರೊವೈಡ್ ಮಾಡಿದ್ವಿ ಮೇಡಮ್. ಓಕೆ. ಇದು SS ರೈಲಿಂಗ್ ಅಂತ ಏನಾದ್ರು ಮಾರ್ಕ್ ಇರುತ್ತಾ? ಅಂದ್ರೆ ಇದು ಮಾರ್ಕ್ ಅಲ್ಲ, ಇದು ಏನಾದ್ರೆ MS ಆದ್ರೆ ನಿಮ್ಗೆ ಪೇಂಟ್ ಕೊಟ್ಟಿಟ್ ಆಗಿರುತ್ತೆ, SS ನಿಮ್ಗೆ ಪೇಂಟ್ ಕೊಟ್ಟಿಟ್ ಇರಲ್ಲ. ಓಕೆ. ಸ್ಟೇನ್ಲೆಸ್ ಸ್ಟೀಲ್. ಓಕೆನಾ? ಇದೆಲ್ಲ ಕಸ್ಟಮೈಸ್ಡ್. ಸರ್, ಇಲ್ಲೇನ ಹಾಕಿರೋದು? ಯೂಶಲಿ ನಾನು ಆಲ್ಮೋಸ್ಟ್ ಹೋಗೋ ಮನೆಗೆಲ್ಲ ಈ ತರ ಮಾಡಿಸ್ಕೊಂಡಿರ್ತಾರೆ. ಹೌದು ಮೇಡಮ್, ಇದು ಏನಂದ್ರೆ ಕ್ಲೈಂಟ್ ಮತ್ತೆ ನಾವು ಏನೇ ಒಂದು ವರ್ಕ್ ಮಾಡಿ, ನಾನು ನಿಮ್ಗೆ ಪ್ರೀವಿಯಸ್ ನೀವು ಆನ್ಗೋಯಿಂಗ್ ಇದ್ದಾಗ ಬಂದಿದ್ರಲ್ಲ, ಅವಾಗ ಹೇಳಿದ್ದೆ ಇಷ್ಟೊಂದು ವರ್ಕ್ ಗಳು ನಾವು ಕಸ್ಟಮೈಸ್ ಮಾಡ್ಕೊಂಡು ತುಂಬಾ ಡಿಸ್ಕಸ್ ಮಾಡಿ ಮ್ಯೂಚುವಲ್ ಆಗಿ ಒಂದು ವರ್ಕ್ ಗಳನ್ನ ಔಟ್ಪುಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ
ಪ್ರತಿಯೊಂದು ಅಷ್ಟೇನೆ ಎಲ್ಲಾನು ನೀವು ಈಗ ನಿಮ್ಗೆ ಮನೆಯೆಲ್ಲ ತೋರಿಸ್ತೀನಿ. ಓಕೆ. ಪ್ರತಿಯೊಂದು ವರ್ಕ್ನು ತುಂಬಾನೇ ನಾವು ಮ್ಯೂಚುವಲ್ ಆಗಿ ಒಟ್ಟಿಗೆ ಡಿಸ್ಕಸ್ ಮಾಡಿ ಇದು ಹಿಂಗೆ ಬರ್ಬೇಕು ಹೀಗೆ ಬೇಕು. ಯಾಕಂದ್ರೆ ಓನ್ ಯೂಸ್ ಒಂದ್ಸತಿ ಕಟ್ಟೋದು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಸರ್ ಇಲ್ಲಿ ಫುಲ್ ಫೀಟ್ ವರ್ಗೂ ಟೈಲ್ಸ್ ಕೊಟ್ಟಿದ್ದೀರಾ? ಹೌದು ಮೇಡಮ್, ಯಾಕಂದ್ರೆ ಮೇಂಟೆನೆನ್ಸ್ ಈಸಿ ಇರುತ್ತೆ ಅನ್ಬಿಟ್ಟು ಫುಲ್ ಹೈಟ್ ಗೆ ಟೈಲ್ಸ್ ಹಾಕೊಂಡಿದೀವಿ. ಓಕೆ. ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ಎಲಿವೇಶನ್ ಅಲ್ಲಿ ಹೇಳಿದ್ರಿ ಅಲ್ಲ, ಅಲ್ಲೊಂದು ಗ್ಲಾಸ್ ಬರುತ್ತೆ, ಒಂದು ಪೆಂಡಿಂಗ್ ಇದೆ. ಇಲ್ಲಿ ಕೆಳಗಡೆ ನೋಡ್ತಿದ್ದೀರಲ್ಲ ಓಕೆ ಅದು ಅಲ್ಲ. ಹೌದು, ಅದೊಂದು ಗ್ಲಾಸ್ ಬರುತ್ತೆ. ಯಾಕಂದ್ರೆ ಗ್ಲಾಸ್ ಹಾಕಿದ್ರೆ ನಿಮ್ಗೆ ಡಸ್ಟ್ ಬರೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಓಕೆ. ವೆಂಟಿಲೇಷನ್ ಚೆನ್ನಾಗಿ ಆಗಬೇಕು ವಿತ್ ಡಸ್ಟ್ ಅವಾಯ್ಡ್ ಏನಂದ್ರೆ ಆಗಬೇಕು. ಒಂದು ಈ ಮನೇಲಿ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ತೊಂದ್ರೆ ಇಲ್ಲ. ಒಳಗಡೆ ತೋರಿಸ್ತೀನಿ. ಎಲ್ಲಾ ಕಡೆ ಈ ತರಾನೇ ಮಾಡಿದೀರಾ? ಹೌದು ಸರ್ ಇದು ಮೇಲೆ ಏನ್ ಹಾಕಿರೋದು? ಮೇಡಮ್, ಇದು WPC ಪ್ಯಾನಲಿಂಗ್. ಇದು ಓಕೆ. ಇದು ಮಾಮೂಲಿ POP ಫಾಲ್ಸ್ ಗಿಂತ ಇದೇನಂದ್ರೆ ಸ್ವಲ್ಪ ಚೆನ್ನಾಗೂ ಕಾಣುತ್ತೆ. ವುಡ್ ಫಿನಿಶ್, ವುಡ್ ಟೆಕ್ಸ್ಚರ್ ಕೊಟ್ಟಿದ್ದೀವಿ. ಅಂದ್ರೆ ನಾರ್ಮಲ್ ಆಗಿ ಬಿಡೋದ್ಕಿಂತ ಈ ತರ ಏನಾದ್ರು ಫಿನಿಶಿಂಗ್ ಕೊಟ್ಟಾಗ ಇದೆಲ್ಲ ಟ್ರೆಂಡಿ, ಇವಾಗ ಇರೋದೆಲ್ಲ ಇದೇ ಟ್ರೆಂಡಿಂಗ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ನೋಡ್ತಿದ್ದೀರಲ್ಲ ಚೆನ್ನಾಗಿ ಬಂದಿದೆ. ನಾವು ಎಂಟೈರ್ ವಾಲ್ಗೆ ನಾವು 2x4 ವೆಟ್ರಿಫೈಡ್ ಟೈಲ್ಸ್. ಓಕೆ. ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಬೀಡಿಂಗ್ ಮಾಡಿದೀರಾ? ಹೌದು, ಗ್ರಾನೈಟ್ ಬಾರ್ಡರ್. ಇದು 40 mm ಥಿಕ್ನೆಸ್ ಮಾಡ್ಬಿಟ್ಟು ಗ್ರಾನೈಟ್ ಬಾರ್ಡರ್ ಮಾಡಿದ್ದೀವಿ. ವಿಂಡೋಗೂ ಮಾಡಿದ್ದೀವಿ ಮತ್ತೆ ಡೋರ್ಗೂ ಮಾಡಿದ್ದೀವಿ. ಇದು ಮೇನ್ ಡೋರ್ ಕಾಣ್ತಿದೆಯಲ್ಲ, ಮೇನ್ ಡೋರ್ ಆಲ್ಮೋಸ್ಟ್ ನಮ್ದು ಈ ತರ ಇದ್ದೇ ಇರುತ್ತೆ ಅನ್ಸುತ್ತೆ ಈ ತರ. ಹೌದೌದು, 40 mm. ಇದು ಫ್ರೇಮ್ ಮತ್ತೆ ಈ ತರ ಮಾಡ್ಬಿಟ್ಟು ಚೆನ್ನಾಗಿ ಬಂದಿದೆ. ನೋಡ್ತಿದ್ದೀರಲ್ಲ ಸರ್, ಇದೇನು ಸಿಕ್ಕಾಪಟ್ಟೆ ಹೈಟ್ ಇದ್ದಂಗೆ ಕಾಣಿಸ್ತಾ ಇದೆ? ಮೇಡಮ್, ಇದು 8 ಫೀಟ್ ಇದೆ. 8 ಫೀಟ್ ಇದೆಯಾ? ಯಾಕಂದ್ರೆ ಯೂಶಲಿ 10 ಫೀಟ್ ರೂಫ್ ಬಂದಾಗ 7 ಫೀಟ್ ಲಿಂಟಲ್ ಕೊಡ್ತೀವಿ. ನಮ್ದು ರೂಫ್ ಹೈಟ್ ಬಂದ್ಬಿಟ್ಟು ಅಂದ್ರೆ ಕ್ಲಿಯರ್ ಹೈಟ್ 11 ಫೀಟ್ ಇದೆ. ಸೊ 11 ಫೀಟ್ ಹೈಟ್ ಇದೆಯಾ ಮನೆ? ಇದು ನೋಡ್ತಿದ್ದೀರಲ್ಲ, ಇದು 4.5 feet ಗೆ 8 feet ಡೋರ್ ಕೊಟ್ಟಿದ್ದೀವಿ. 4.5 ಗೆ 8 ಫೀಟ್. ಓಕೆ. ತುಂಬಾ ಸಿಂಪಲ್ ಆಗಿದೆ ಬಟ್ ಸಿಂಪಲ್ ಆಗಿದೆ ಮತ್ತೆ ಗ್ರ್ಯಾಂಡ್ ಆಗಿದೆ. ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಕೆಲವೊಂದ್ಸತಿ ಏನಾಗುತ್ತೆ, ನಾವು ಗ್ರ್ಯಾಂಡ್ ಅಂತ ಮಾಡಕ್ ಹೋಗ್ತೀವಿ, ಅದು ತುಂಬಾ ಜಿಗಿಜಿಗಿ ಅಂತ ಅದು ಲುಕ್ಕೆ ಹಾಳು ಮಾಡುತ್ತೆ. ಸಿಂಪಲ್ ಅಂಡ್ ಎಲಿಗೆಂಟ್ ಇದು. ಇದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಡಿಸೈನ್ ಅಷ್ಟೇ ಚೆನ್ನಾಗಿ ಬಂದಿದೆ. ನೀವು ಮೇನ್ ಡೋರ್ ಓಪನ್ ಮಾಡಿದ ತಕ್ಷಣ ನಮಗೆ ಎದುರುಗಡೆ ಬುದ್ಧ ಸ್ಟ್ಯಾಚು ಒಂದು ಡೆಕೋ. ಈ ವಾಲ್ ನ ಪ್ಲೇನ್ ಬಿಡಬಾರ್ದು ಅಂತ ನ್ಯಾಚುರಲ್ ಸ್ಟೋನ್. ಇದು ನ್ಯಾಚುರಲ್ ಸ್ಟೋನ್. ಇದು ಪಾಲಿಶ್ ಮಾಡಿದೀವಿ. ಪಾಲಿಶ್ ಆಗಿದೆ. ಬುದ್ಧ ಸ್ಟ್ಯಾಚು ಇಟ್ಟಿದೀವಿ. ಇದಕ್ಕೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಟಿದೀವಿ. ಒಳಗಡೆ ಬಂದ ತಕ್ಷಣ ಒಂದು ಪೀಸ್ಫುಲ್ ಆಗಿ ಕ್ರಿಯೇಟ್ ಆಗ್ಲಿ ಅನ್ನೋ ರೀಸನ್. ಇವಾಗ ಇಲ್ಲೇ ನೋಡ್ತಿದ್ರೆ ಇದು ಕಂಪ್ಲೀಟ್ ಲಿವಿಂಗ್. ಇದು ಲಿವಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿದೆ ಸರ್. ಎಷ್ಟು ಸಿಗ್ತಾ ಇದೆ ಲಿವಿಂಗ್? ಇದು ನಮಗೆ ಆಲ್ಮೋಸ್ಟ್ ಒಂದು 20 feet ಗೆ 14 feet ವರೆಗೂ ಬರುತ್ತೆ. 20 ಗೆ 14. ಓಕೆ. ಇಲ್ಲಿ ಬಂದು ಹೋದ್ರೆ ನಿಮ್ಗೆ ಅಲ್ಲಿ ಎದುರು ಟಿವಿ ಯೂನಿಟ್ ಕಾಣುತ್ತೆ. ಈ ವಾಲ್ ನ ಏನ್ ಕಾಣ್ತಿದೆ ಅಲ್ಲ. ಓಕೆ ಸರ್, ಏನಕ್ಕೆ ಇಷ್ಟ ಹೈಲೈಟ್ ಆಗಿದೆ ಇದು? ಇದೆಲ್ಲ ಮಿರರ್ಸಾ? ಹೌದು, ಮಿರರ್ಸ್. ಓಕೆ. ಮಿರರ್ಸ್ ಏನೇ ಸಿಂಪಲ್ ಏನಿಲ್ಲ. ಇಲ್ಲಿ ಸೋಫಾ ಹಾಕೊಂಡಾಗ ಏನಂದ್ರೆ ಬ್ಯಾಕ್ ಸೈಡ್ ವಾಲ್ ಪ್ಲೇನ್ ಆಗಿರಬಾರ್ದು. ಇನ್ನು ಸ್ವಲ್ಪ ಡೆಕೋರೇಟಿವ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಪೂಜಾ ರೂಮ್ ನೋಡ್ತಿದೀವಲ್ಲ, ಇದು ಪೂಜಾ ರೂಮ್. ಇದು 5x5 ಪೂಜಾ ರೂಮ್ ಇದೆ ಸರ್. ಪೂಜಾ ರೂಮ್ ಇದು ಚೆನ್ನಾಗಿದೆ ಸರ್. ಡಿಸೈನ್ಸ್ ಎಲ್ಲ ಹೌದು. ಇದು ಬಂದ್ಬಿಟ್ಟು ಪ್ರಭಾವಳಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಪ್ರಭಾವಳಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಟೀ ಕುಡೆ ಬರ್ತಾ ಇದೆ ಅದಕ್ಕೆಲ್ಲ. ಕಂಪ್ಲೀಟ್ ಟೀ ಕುಡ್ ಸರ್. ಈ ಮನೆ ಹೈಲೈಟ್ ಇಲ್ಲೂ ಟೀ ಕುಡೆ ಯೂಸ್ ಮೇಡಮ್. ಮಾಡಿದ್ದೀರಾ? ಎಲ್ಲಾ ವಿಂಡೋಸ್ ಏನ್ ಯೂಸ್ ಮಾಡ್ತಿಲ್ಲ. ಸೊ ನಮ್ ಗ್ರಾಫಿಕ್ಸ್ ಅಪ್ಡೇಟ್ ಮಾಡ್ಕೊಂಡ್ರು. ಎಲ್ಲಾ ಎಲ್ಲಾ ವಿಂಡೋ ಮತ್ತೆ ಡೋರ್ ಎಲ್ಲ ಪ್ರತಿಯೊಂದು ಬಾತ್ರೂಮ್ ಡೋರ್ ಒಂದು ಬಿಟ್ಟು ಮತ್ತೆ ವೆಂಟಿಲೇಟರ್ಸ್, ಬಾತ್ರೂಮ್ ವೆಂಟಿಲೇಟರ್ಸ್ ಬಿಟ್ಟು ಮಿಕ್ಕಿದೆಲ್ಲಾನು ಟೀಕ್ ಮತ್ತೆ ಎಲ್ಲಾನು ಸಾಲಿಡ್ SS ರಾಡ್ ಹಾಕ್ಸ್ಕೊಂಡಿದ್ದೀವಿ. ಸಾಲಿಡ್ ಇದೆಲ್ಲ ಸಾಲಿಡ್ ಎಂಟೈರ್ ಬಿಲ್ಡಿಂಗ್ SS ರಾಡ್ ಸಾಲಿಡ್. ಅಂದ್ರೆ ಮನೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಈಗ ಇಲ್ಲೇ ನೋಡ್ತಿದ್ದೀರಲ್ಲ, ನಾವು ಯೂಶಲಿ ನೋಡಿರ್ತೀರಾ ಈ ತರ ಓಪನ್ ಬಂದಾಗ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಿರ್ಲಿಲ್ಲ. ಆನ್ ಗೋಯಿಂಗ್ ಅಲ್ಲಿ ನಿಮ್ಗೆ ನಮ್ ಸಿವಿಲ್ ಅಲ್ಲಿ ಪ್ರೋಗ್ರೆಸ್ ಅಲ್ಲಿ ಇದ್ದಾಗ ನಿಮ್ಗೆ ಏನೋ ಐಡಿಯಾನೇ ಇರಲ್ಲ. ಏನೋ ಕೆಲಸ ಆಗ್ತಾ ಇದೆ ಅನ್ನೋ ತರ ಫೀಲ್ ಕೊಡೋದು. ಒನ್ಸ್ ಫಿನಿಶ್ ಆದ್ಮೇಲೆ ಸ್ವಲ್ಪ ಅಂದ್ರೆ ಫಿನಿಶ್ ಆದ್ಮೇಲೆ ಅನ್ನೋದಕ್ಕಿಂತ ಆ ಫಿನಿಶ್ ಹೆಂಗ್ ಬರುತ್ತೆ ಅಂತ ಆನ್ ಗೋಯಿಂಗ್ ಅಲ್ಲಿ ನಾವು ಫಸ್ಟ್ ವಿಜುವಲೈಸ್ ಮಾಡ್ಕೊಂಡು ಅವಾಗ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಏನೋ ಮಾಡ್ಕೋದ್ರೆ ಬರಲ್ಲ. ನನ್ಗೂ ಆನ್ ಗೋಯಿಂಗ್ ನೋಡಿದಾಗ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಐಡಿಯಾ ಇರ್ಲಿಲ್ಲ ಸರ್. ಇಲ್ಲೆಲ್ಲ ಏನಕ್ಕೆ ಬಿಟ್ಟಿರೋದು ಮೇಡಮ್? ಇದು ಪೆಬಲ್ ಟ್ರೇಗೆ ಅಂತ ಬಿಟ್ಟಿರೋದು. ಇಲ್ಲಿ ಲೈಟ್ ಪಾಯಿಂಟ್ ಗೆ ಪ್ರಾವಿಷನ್ ಬಿಟ್ಟಿದೀವಿ, ವೈರ್ ಎಲ್ಲ ಬಿಟ್ಟಿದೀವಿ. ಪೆಬಲ್ ಎಲ್ಲ ಹಾಕ್ಬಿಟ್ಟು ಮೇಲ್ಗಡೆ ಗ್ಲಾಸ್ ಹಾಕ್ಬಿಟ್ಟು ಲೈಟ್ ಪಾಯಿಂಟ್ ಗೆ ಪ್ರಾವಿಷನ್ ಕೊಟ್ಟಿರೋದು. ಇಲ್ಲಿ ಏನಾದ್ರೂ ಇಟ್ಕೋಬಹುದು ಅಂತ. ಅದೆಲ್ಲ ಲೆಡ್ಜರ್ಸ್ ಏನಾದ್ರು ಡೆಕೋರೇಟಿವ್ ಐಟಮ್ ಅಲ್ಲೇನ್ ಮಾಡಿದ್ವಿ, ಲೈಟ್ ಪಾಯಿಂಟ್ಸ್ ಕೊಟ್ಟಿದೀವಲ್ಲ. ಓ, ಲೈಟ್ಸ್ ಕೂಡ ಪ್ರಾವಿಷನ್ ಇದೆ ಇಲ್ಲಿ. ಹೌದು. ಏನಾದ್ರು ಇಟ್ಕೊಂಡಾಗ ಥಿಂಗ್ಸ್ ಏನಾದ್ರು ಇಟ್ಕೊಂಡಾಗ ಇನ್ನ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಓಪನ್ ವೆಲ್ ಸ್ಟೇರ್ ಕೇಸ್, ಚೈನ್ ಸ್ಟೇರ್ ಕೇಸ್ ಪ್ರಾವಿಷನ್ ಮಾಡಿದೀವಿ. ಚೈನ್ ಸ್ಟೇರ್ ಕೇಸ್ ಅಂತಾರ ಇದಕ್ಕೆ. ಆಮೇಲೆ ಇದು ಗ್ರಾನೈಟ್ ಏನ್ ಯೂಸ್ ಮಾಡಿದೀವಲ್ಲ, ಇದು ಡ್ಯುಯಲ್ ಥೀಮ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಈಗ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಕಿಚನ್ ತೋರಿಸಿಲ್ಲ. ಬನ್ನಿ ಮೇಡಮ್ ಹೋಗೋಣ. ಆಮೇಲೆ ಈ ಫ್ಲೋರ್ ರೂಮ್ ಬರಲ್ಲ. ಲಿವಿಂಗ್, ಕಿಚನ್, ಡೈನಿಂಗ್, ಒಂದು ಕಾಮನ್ ಟಾಯ್ಲೆಟ್, ಒಂದು ಬಾಲ್ಕನಿ ಬರುತ್ತೆ. ಮತ್ತೆ ಓಪನ್ ವೆಲ್ ಸ್ಟೇರ್ ಕೇಸ್ ನೋಡಿದ್ರಲ್ಲ ಅಲ್ಲಿ. ಪ್ರತಿಯೊಂದು ತುಂಬಾ ಸ್ಪೆಸಿಫಿಕ್ ಆಗಿ ಮಾಡಿದೀರಾ ಸರ್. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಏನ್ ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿರೋದು ಅಂದ್ರೆ ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತಲ್ಲ, ವಾಲ್ ಪ್ಲೇನ್ ಬಿಡಬಾರ್ದು. ಓಕೆ. ಸೊ ಚೆನ್ನಾಗಿ ಕಾಣಲಿ ಅಂತ ಸ್ಪಾಟ್ ಲೈಟ್ ಕೂಡ ಪ್ರೊವೈಡ್ ಮಾಡಿದೀರಾ ಅಲ್ಲಿ. ಹೌದು. ಇದು ನ್ಯಾಚುರಲ್ ಸ್ಟೋನ್ ಬರ್ತಾ ಇದೆಯಾ? ನ್ಯಾಚುರಲ್ ಸ್ಟೋನ್ ಇದಕ್ಕೆ ಪಾಲಿಶ್ ಮಾಡಿದೀವಿ. ಕಾಣ್ತಿದೆಯಲ್ಲ ನಿಮ್ ಲೈಟ್ ಬಿದ್ದಾಗ ನೋಡಿ. ಫ್ಲವರ್ಸ್ ಕೂಡ. ಅದ್ ಫ್ಲವರ್ಸ್ ಹೆಂಗೆ ಸರ್? ನ್ಯಾಚುರಲ್ ಸ್ಟೋನ್ ಅಲ್ಲೇ ಬಂದಿರೋದು? ಇದೆಲ್ಲ ರೆಡಿಮೇಡ್ ಇದೆಲ್ಲ. ರೆಡಿಮೇಡಾ? ಓಕೆ.
ಓಕೆನಾ. ಆಮೇಲೆ ನಾವು ಫ್ಲೋರಿಂಗ್ ಗೆ ಎಲ್ಲ ಯೂಸ್ ಮಾಡೋದು 6x4 ವೆಟ್ರಿಫೈಡ್ ಸ್ಮಾರ್ಟ್ ಮಾರ್ಬಲ್ ಟೈಲ್ಸ್. ಸ್ಮಾರ್ಟ್ ಮಾರ್ಬಲ್ ಇಲ್ಲಿ ನೋಡ್ತಿದ್ದೀರಲ್ಲ, ಸ್ಪೇಸರ್ ಜಾಯಿಂಟ್ ಕೊಟ್ಟಿದ್ದೀವಿ. ಯೂಶಲಿ ಎಲ್ಲ ಪೇಪರ್ ಜಾಯಿಂಟ್ ಮಾಡ್ತಾರೆ, ಹೌದು. ನಾವು ಸ್ಪೇಸರ್ ಕೊಟ್ಬಿಟ್ಟು ಎಪಾಕ್ಸಿ ಫಿಲ್ಲಿಂಗ್ ಮಾಡ್ಕೊಟ್ಟಿದ್ದೀವಿ. Okay. ಇನ್ ಸ್ವಲ್ಪ ಫಿನಿಶಿಂಗ್ ವರ್ಕ್ ಒಂದು 2 to 3 days ಕೆಲಸ ಇದೆ, ಆಯ್ತು ಅಂದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಇದು ಕಿಚನ್. ಓಕೆ, ಕಾಂಬಿನೇಷನ್ ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಸರ್. ಹೌದು. ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದ್ರೆ, ಮಾಡ್ಯುಲರ್ ಕಿಚನ್ ಮಾಡಿದಾಗ ಕೆಲವ್ರು ಏನ್ ಮಾಡ್ತಾರೆ, ಗ್ರನೈಟ್ ಸಿಂಕ್ ಗೆ ಹೋಗೋದು ಕಡಿಮೆ ತುಂಬಾ. ಹೌದು ಹೌದು. ನಮ್ ಕ್ಲೈಂಟ್ ಕಾರ್ತಿಕ್ ಸರ್ ಇದು ಗ್ರಾನೈಟ್. ಗ್ರನೈಟ್ ಯಾರಿಗೂ ಗೊತ್ತೇ ಆಗಲ್ಲ, ಸಡನ್ ಆಗಿ ಬಂದ್ರೆ ಯಾವ್ದೋ ಒಂದು ಫೈಬರ್ ಸಿಂಕ್ ಬಾಡಿ ಹಾಕಿದ್ದಾರೆ ಅಂತ ಫೀಲ್ ಆಗುತ್ತೆ. ಓ, ಇದ್ರಲ್ಲೇ ಫಿಕ್ಸ್ ಮಾಡಿಸಿರೋದಾ? ಕಂಪ್ಲೀಟ್ ಫಿಕ್ಸ್ ಮಾಡಿ ಇದನ್ನ ಡವೆದೆಲ್ಲ ತಕೊಂಡು ನಾವು ಮಾಡಿ ಕೊಟ್ಟಿರೋದು. ಬಟ್ ಇದೇನು ತುಂಬಾ ಇದಾಗುತ್ತೆ ಅಂತನಾ? ಯಾವ್ದು madam? ಅಂದ್ರೆ ಈ ತರ ಗ್ರಾನೈಟ್ ಮಾಡ್ಸೋದ್ ಅಂದ್ರೆ ಬೇಡ, ಇದು ಲೈಫ್ ಲಾಂಗ್ ಇದು, ಲೈಫ್ ಲೈಫ್ ಲಾಂಗ್ ಗ್ಯಾರಂಟಿ ಇದು, ಏನು ಇದೇ ಇರಲ್ಲ, ಪ್ರಾಬ್ಲಮ್ ಏನೋ ಆಗಲ್ಲ ಅಂತ. ಓಕೆ ಸರ್, ಫಿಟ್ಟಿಂಗ್ಸ್ ಅಲ್ಲಿ ಏನ್ ಯೂಸ್ ಮಾಡಿದೀರಾ? ಎಲ್ಲ ರೋಕ. ರೋಕ. ಹೌದು, ರೋಕ ಕಂಪನಿ ಯೂಸ್ ಮಾಡಿರೋದು. ಇದೆಲ್ಲ ನಾರ್ಮಲ್, ಇದೆಲ್ಲ ಕೌಂಟರ್ ಟಾಪ್ ಗೆಲ್ಲ ಮೇಡಮ್ ಇದ್ರೆ ಕಂಪ್ಲೀಟ್ 20 mm ಗ್ರಾನೈಟ್ ಯೂಸ್ ಮಾಡಿದೀವಿ, 20 mm. 40 mm ಥಿಕ್ನೆಸ್ ಮಾಡಿದೀವಿ. ನಮ್ಗೆ ಮತ್ತೆ ಬಾಟಮ್ ಅಲ್ಲಿ ಒಂದು ಗ್ರೂ ಮಾಡಿದೀವಿ, ಓಕೆ. ವಾಟರ್ ಗ್ರೂ ಮಾಡಿದೀವಿ. ಸೊ ನೀರ್ ಏನಾಗುತ್ತೆ ಒಳಗಡೆ ಗಂಟ ಹೋಗಲ್ಲ, ಇಲ್ಲೇ ಆಗಿ ಇಲ್ಲಿ ಬಂದು ಇಲ್ಲಿ ಡ್ರಾಪ್ ಆಗುತ್ತೆ, ಇಲ್ಲಿ ಕೆಳಗಡೆ ಡ್ರಾಪ್ ಆಗುತ್ತೆ. ಕೆಳಗಡೆ ಡ್ರಾಪ್ ಆಗುತ್ತೆ. ಯಾಕಂದ್ರೆ Okay. ಲ್ಯಾಮಿನೇಟ್ ಎಲ್ಲ ಇದೇನ್ ಕೊಟ್ಟಿದ್ದಾರೆ, ವುಡ್ ಎಲ್ಲ ಇದೆ, ಇಂಟೀರಿಯರ್ಸ್ ಎಲ್ಲ Spoil ಉಂಟೆಲ್ಲ. ಮಾಡಲ್ಲ. ಓಕೆ, ಚೆನ್ನಾಗಿದೆ kitchen. ಸರ್. ಕಿಚನ್ ಅಷ್ಟೇ ನಿಮ್ಗೆ ತುಂಬಾ ಸ್ಪೇಸಿಯಸ್ ಆಗಿ ಬಂದಿದೆ. ಕಿಚನ್ ಮಾತ್ರ ಅಲ್ಲ, ಲಿವಿಂಗ್ ಏರಿಯಾ ಸ್ಪೇಷಿಯಸ್ ಆಗಿ ಸಿಗ್ತಾ ಇದೆ. ಪ್ರತಿಯೊಂದು ಅಷ್ಟೇ ಡೈನಿಂಗ್ ನೀವು ಏರಿಯಾ ನೋಡಿದ್ರೆ ಅಷ್ಟೇ. ಮನೆಗೆ ಬಂದ ತಕ್ಷಣ ಒಂಥರ ವಾವ್ ಫೀಲ್ ಅಂತ ಹೌದು, ಹೇಳ್ತೀವಲ್ಲ, ಆ ತರ ಇದೆ. ಲಕ್ಸುರಿ ಮನೆ ಅಂತ ಹೇಳ್ಬೋದು. ಓಕೆ. ಆಮೇಲೆ ಒಂದು ಬಾಲ್ಕನಿ ಇದೆ ಮೇಡಮ್, ಇದು ಡೈನಿಂಗ್ ಏರಿಯಾ ಕನೆಕ್ಟಿವಿಟಿ. ಓಕೆ, ಬಾಲ್ಕನಿಗೂ ವುಡ್ ಅಲ್ಲೇ ಹೋಗಿದ್ದಾರೆ ಇವರು. ಎಲ್ಲ ಮೇಡಮ್ ಕಂಪ್ಲೀಟ್ ಇದೇ ನೋಡ್ತಿದ್ರ, ಎಲ್ಲ ಟೀಕೆ ಪಾಲಿಶ್ ಮಾಡ್ಕೊಟ್ಟಿದ್ವಿ, ಟೀಕ್ ಸಾಲಿಡ್ ವುಡ್. ಇದು ಬಾಲ್ಕನಿ ಬರುತ್ತೆ. ಆಮೇಲೆ SS ಪೈಪ್ ಅಲ್ಲಿ ನಾವು ರೈಲಿಂಗ್ಸ್ ಮಾಡ್ಕೊಟ್ಟಿದ್ವಿ, ಕಂಪ್ಲೀಟ್ ಸೇಫ್ಟಿಗೋಸ್ಕರ. ಇಲ್ಲೇನಾದ್ರೂ ಕವರ್ ಆಗುತ್ತಾ ಇಲ್ಲ ಜಸ್ಟ್ ಇಷ್ಟೇನಾ? ಇಷ್ಟೇ ಓಕೆ. ಇಲ್ಲೆಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ಓಕೆ. ಬ್ರಿಕ್ ಜಾಯಿಂಟ್ ಅಲ್ಲಿ ನಾವು ಟೈಲ್ಸ್ ಹಾಕೊಟ್ಟಿದ್ದೀವಿ. ಇನ್ನು ಮೇಲ್ಗಡೆ ಕೂಡ PVC ಇದು ಮಾಡ್ಕೊಟ್ಟಿದ್ದೀವಿ. ಮಾಡ್ಕೊಟ್ಟಿದ್ದೀರಾ? ಹೌದು. ಇದೆಲ್ಲ ಉಡನೆ ಬರುತ್ತೆ ಸರ್, ಇದೆಲ್ಲ ಫ್ಲೋರಿಂಗ್ ಎಲ್ಲ? ಮತ್ತೆ ವುಡನ್ ಅದಕ್ಕಿಂತ ಇದು ಅದು ಟೈಲ್ಸ್, Tiles. ವುಡನ್ ಫಿನಿಶ್, ವುಡನ್ Wooden ಟೆಕ್ಸ್ಚರ್ tiles. ಇರೋ ಪ್ಲಾಂಕ್ಸ್ ಟೈಲ್ಸ್ ಅದು. ಓಕೆ ಓಕೆ. ಇದು ವಾಶ್ ಬೇಸಿನ್ ಇದು. ಹಾ, ಸೊ ಡೈನಿಂಗ್ ಆದ್ಮೇಲೆ ಹ್ಯಾಂಡ್ ವಾಶ್ಗೆ. ಓಕೆ. ಇಷ್ಟು ಲೆಂತ್ ಆಗಿ ಕೊಟ್ಟಿದ್ದೀರಾ? ಹೌದು. ಉಡನ್ ಅಲ್ಲೇ ಇದು ಹಿಂದೆಗಡೆ ಬ್ಯಾಕ್ ಗ್ರೌಂಡ್. ಪ್ಯಾನಲಿಂಗ್ ಮಾಡ್ತಿದ್ದೀವಿ. ಬನ್ನಿ, ಇಲ್ಲಿ ವಾಶ್ರೂಮ್ ಸಿಗ್ತಾ ಇದೆಯಾ ನಮ್ಗೆ? ಇದು ಒಂದು ಕಾಮನ್ ಟಾಯ್ಲೆಟ್ ಮೇಡಮ್. ಕಾಮನ್ ವಾಶ್ರೂಮ್ ಸರ್, ಎಷ್ಟು ಸಿಗ್ತಾ ಇದೆ ಇದು ನಮ್ಗೆ? ಮೇಡಮ್ ಇದು ಒಂದು 6x4 ಬರುತ್ತೆ. 6x4 ಇದೆಯಾ? ಹಾ, ಓಕೆ 6x4 ಸರ್. ಇದೆಲ್ಲ 6x5 ಡೋರ್ಸ್ ಎಲ್ಲ ಬರುತ್ತೆ. ಯಾವ್ದು ಬರುತ್ತೆ? ಇದೆಲ್ಲ WPC ಡೋರ್ಸ್ ಮೇಡಮ್. WPC ನ ಇದು? WPC ನಿಮ್ಗೆ ಇದೇನಂದ್ರೆ ಕಲರ್ ಬಾಡಿ ಸ್ಕಿನ್ ಇದು ಸ್ಕಿನ್ ಲೇಯರ್ ಇರುತ್ತೆ. ಇದೇನ್ ಮಾಡಿದ್ವಿ, ಚೂಸ್ ಮಾಡಿದ್ವಿ ಲ್ಯಾಮಿನೇಟ್ ಗೆ, ಅಂದ್ರೆ ಇಂಟೀರಿಯರ್ ಮ್ಯಾಚ್ ಆಗುತ್ತೆ. ಇದು ವೆಟ್ ಏರಿಯಾ ಆಗಿರೋದ್ರಿಂದ ಏನ್ ಪ್ರಾಬ್ಲಮ್ ಆಗಲ್ವಾ ಈ ತರ? ಏನು ಪ್ರಾಬ್ಲಮ್ ಇಲ್ಲ, WPC ಇರೋದಕ್ಕೆ ನಾವು ಅಲ್ಲ, WPC ಏನಾಗಲ್ಲ, ಬಟ್ ಈ ತರ ಕವರ್ ಆಗಿರೋದಕ್ಕೆ ಇಲ್ಲ, ಇಲ್ಲ, ಏನಾಗಲ್ಲ. ಓಕೆ, ತೊಂದ್ರೆ ಇಲ್ಲ. ಇದೆಲ್ಲ WPC ನೇ ಬರ್ತಾ ಇದೆಯಾ? ಹೌದು, ಇದೆಲ್ಲ WPC ಮೇಡಮ್. ವಾಸ್ಕದೆಲ್ಲ WPC. ವಾಸ್ಕಲ್ ಬಾತ್ರೂಮ್ಗೆ ಟೀಕ್ ಹೋಗಿಲ್ಲ, ಯಾವ್ದೇ ರೀತಿ ವುಡ್ ಹೋಗಿಲ್ಲ, ಹಾ, ಕಂಪ್ಲೀಟ್ UPVC ವಿಂಡೋ ಕೊಟ್ಟಿದ್ದೀವಿ, WPC ಫ್ರೇಮ್, WPC ಡೋರ್ ಕೊಟ್ಟಿದ್ದೀವಿ. ಓಕೆನಾ, ಬನ್ನಿ ಫಸ್ಟ್ ಫ್ಲೋರ್ ಹೋಗೋಣ. ಇದೇ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನೀವೆಲ್ಲೇ ನೋಡಿ ಹಾ. ಇಂಟರ್ನಲ್ ಸ್ಟೇರ್ ಕೇಸ್ ಮಾಡಿದಾಗ ಡೂಪ್ಲೆಕ್ಸ್ ಗಳಲ್ಲಿ ಒಂದು ಸಿಂಗಲ್ ವಾಲ್ ಟೈಲ್ಸ್ ಯೂಸ್ ಮಾಡ್ತಾರೆ, ಅಥವಾ ಸಿಂಗಲ್ ಹೌದು. ವಾಲ್ ಗೆ ವಾಲ್ ಕವರಿಂಗ್ ಹಾ, ಮಾಡ್ಕೊತಾರೆ. ಹೌದು. ನಾವಿಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಎಂಟೈರ್ 3 ಕಡೆ ಹಾ, ಫುಲ್ ಹೈಟ್, ಫುಲ್ ಫಸ್ಟ್ ಹೈಟ್. ಫ್ಲೋರ್ ಇಂದ 3rd ಫ್ಲೋರ್ ಹೋಗೋವರೆಗೂ ಓಕೆ, ನೀವು ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ಏರಿಯಾ ಕಂಪ್ಲೀಟ್. ನಮ್ಗೆ ಟೈಲ್ಸ್ ಕೊಟ್ಟಿದ್ದೀವಿ. ಇದೆಲ್ಲ ಮ್ಯಾಟ್ ಫಿನಿಶಾ? ಇದು ಮ್ಯಾಟ್ ಫಿನಿಶ್ ಮೇಡಮ್. ಇದು ಮ್ಯಾಟ್ ಟೈಲ್ಸ್ 2x4. ಇದು ಕೂಡ ವೆಟ್ರಿಫೈಡ್ ಆಗಿರೋ. ವೆಟ್ರಿಫೈಡ್ ಮ್ಯಾಟ್ ಫಿನಿಶ್. ಹೌದು. ಪ್ರೈಸ್ ಎಲ್ಲ ಎಷ್ಟಾಗ್ಬೋದು ಮೇಡಮ್? ಪ್ರೈಸ್ ಇದು ಕಜಾರಿಯಾದಲ್ಲಿ ಹೋಗಿರೋದು, ಇದರ 65 to 75 rupees ಅಲ್ಲಿ ಸಿಗುತ್ತೆ ಕಜಾರಿಯಾದಲ್ಲಿ. ಓಕೆ ಸರ್, ಇದೆಲ್ಲ ಏನು SS ರೈಲಿಂಗ್ ವಿತ್ ಇದು SS ವಿತ್ ಗ್ಲಾಸ್ ರೈಲಿಂಗ್. ಹೌದು. ಓಕೆ, ಇಲ್ಲಿ ಸ್ವಲ್ಪ ಸ್ಟೇರ್ ಕೇಸ್ ಫ್ಲೋರಿಂಗ್ ಎಲ್ಲ ಡಿಫ್ರೆಂಟ್ ಆಗಿದೆ, ಟೈಲ್ಸ್ ಎಲ್ಲ, ಇದ್ರ ಬಗ್ಗೆ ಹೇಳಿ. ಹೌದು ಮೇಡಮ್, ಇಲ್ಲಿ ಡ್ಯೂಯಲ್ ಥೀಮ್ ಅಲ್ಲಿ ಯೂಸ್ ಮಾಡಿದೀವಿ. ಅದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾರೆ, ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಮಾಡಿದೀವಿ ಅಷ್ಟೇ, ಡಾರ್ಕ್ ಅಂಡ್ ಲೈಟ್ ಕಾಂಬಿನೇಷನ್. ಓಕೆ, ಇದು ನಾರ್ಮಲ್ ಗ್ರಾನೈಟ್ ಏನಾ? ಹೌದು ಹೌದು. ಓಕೆ, ಇನ್ ಸೆಕೆಂಡ್ ಫ್ಲೋರ್ ಬಂತು ಅಂದ್ರೆ ಇದು ಸ್ವಲ್ಪ ಇದಾಗ ಮಾಡಿದೀರಾ ಸರ್? ಇದು ಗೇಟ್ ಪ್ಯಾನಲಿಂಗ್ ಇದು. ಓಕೆ, ಓಕೆನಾ, ಎಂಟ್ರಿ ಆಗ್ತಾ ಇದ್ದೀವಿ. Entry ಆಗ್ತಾ ಓಕೆ, ಇಲ್ಲೇನ್ ಬರ್ತಾ ಇದೆ ನಮ್ಗೆ? ಮೇಡಮ್ ಇದು ಫ್ಯಾಮಿಲಿ ಏರಿಯಾ, ಫ್ಯಾಮಿಲಿ ಲಾಂಚಾ? ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮ್ ಬರುತ್ತೆ. ಇದೊಂದು ಬೆಡ್ರೂಮ್ ಬರುತ್ತೆ, ಇದೊಂದು ಬೆಡ್ರೂಮ್ ಬರುತ್ತೆ. Okay. 2 ಬೆಡ್ರೂಮ್ ಗೆ ಅಟ್ಯಾಚ್ ಬಾತ್ರೂಮ್ ಇದೆ, ವಾಕಿನ್ ಔಟ್ ರೂಮ್ ಇದೆ. ವಿತ್ ಇಲ್ಲಿ ಫ್ಯಾಮಿಲಿ ಲಾಂಚ್ ಇದು ಕೂಡ ಇದೆ. ಫ್ಯಾಮಿಲಿ ಲಾಂಜ್ ಇದೆ. ಇದು ಟಿವಿ ಪಾಯಿಂಟ್ ಇದು. ಓ, ಟಿವಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದೀರಾ? ಇಲ್ಲಿ ಟಿವಿ ಪಾಯಿಂಟ್ ಕೊಟ್ಟಿದ್ದೀರಲ್ಲ, ಇದು ಟಿವಿ ಸಾಕೆಟ್ಗೆ, ಓಕೆ. ಮತ್ತೆ ಟಿವಿ ಕಂಪ್ಲೀಟ್. ಇದು ವಾಲ್ ಪೇಪರ್ ಕವರ್ ಇದು ಮಾಡಿರೋದು. wallpaper. ಓಕೆ ಸರ್, ಇದು ಮಾಸ್ಟರ್ ಬೆಡ್ರೂಮಾ? ಮೇಡಮ್ ಇದು ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. Master ಕಾರ್ತಿಕ್ ಸರ್ bedroom, ಅವರ okay. ಪೇರೆಂಟ್ಸ್ ಇದು, ಹಾ, ಪೇರೆಂಟ್ಸ್ಗೆ. ಪೇರೆಂಟ್ಸ್ ರೂಮ್ ಇದು. ಓಕೆ ಓಕೆ, ಇಲ್ಲೂ ಅಷ್ಟೇ ನೋಡಿ, ಇಲ್ಲೊಂದು ವಾಕಿನ್ ವಾರ್ಡ್ರೋಬ್ ಇದೆ, ಸ್ವಲ್ಪ ಪ್ರೈವಸಿ ಇರ್ಲಿ ಅಂತ ಅಂದ್ಬಿಟ್ಟು ವಾಕಿನ್ ವಾರ್ಡ್ರೋಬ್ ಕೂಡ ಒಂದು ಡೋರ್ ಕೊಟ್ಟಿದ್ದೀವಿ. ಓಕೆ, ವಾಕಿನ್ ಆರ್ಡರ್ ಡೋರ್ ಪ್ರೊವೈಡ್ ಮಾಡಿದೀರಾ? ಓಕೆ, ಇದು WPC ಅಲ್ಲಿ. ಸರ್ ಇದನ್ನು ವಾಕಿನ್ ಆರ್ಡರ್ ಲೈಟಿಂಗ್ಸ್ ಪ್ರೊವೈಡ್ ಆಗಿದೆ ಅನ್ಸುತ್ತಲ್ಲ? ಹೌದು, ಸೆನ್ಸರ್ ಲೈಟ್ಸ್ ಆಟೋಮೆಟಿಕ್, ಓಕೆ. ಕ್ಲೋಸ್ ಮಾಡಿದ್ರೆ ಆಫ್ ಆಗುತ್ತೆ. ಓಕೆ. ಓಕೆ,
ಸರ್ ಇದು ವಾಶ್ರೂಮ್ ಇದೆ ಅಂತ ಹೇಳಿದ್ರಿ. ಹೌದು ಮೇಡಮ್, ವಾಶ್ರೂಮ್ ಬೇಗ ಅಷ್ಟು ಗೊತ್ತಾಗಲ್ಲ, ಈ ಡೋರ್ ಕ್ಲೋಸ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಒಳಗಡೆ ಇದೆಯಾ? ಹೌದು, ಇದು ಕ್ಲೋಸ್ ಆದ್ರೆ ಇದೇನ್ ನೋಡ್ತಿದ್ದೀರಾ, ಓಕೆ. ನಾವಿಲ್ಲಿ ಏನ್ ಮಾಡಿದೀವಿ, ವೆಟ್ ಏರಿಯಾ ಮಾಡಿದೀವಿ. ಅಂದ್ರೆ ಅಲ್ಲಿ ಪಾರ್ಟಿಷನ್ ಮಾಡಿದೀರಾ? ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಹಾ ಹಾ ಹಾ. ಈ ಅಂದ್ರೆ ಗ್ಲಾಸ್ ಫಿಟ್ಟಿಂಗ್ ಆಗುತ್ತಾ ಫ್ಯೂಚರ್ ಅಲ್ಲಿ? ಹೌದು, ಓಕೆ. ಇದೆಲ್ಲ ಫಿನಿಶಿಂಗ್ ಆದ್ಮೇಲೆ ಗ್ಲಾಸ್ ಆರ್ಡರ್ ಮಾಡಿದ್ದಾರೆ. ಇಲ್ಲೇ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಇದು ಡ್ರೈ ಏರಿಯಾ, ಇದ್ರ ಸ್ಲೋಪ್ ಎಲ್ಲ ಆ ಕಡೆ ಕೊಟ್ಟಿದ್ದೀವಿ, ಇದ್ರ ಸ್ಲೋಪ್ ಎಲ್ಲ ಈ ಕಡೆ ಕೊಟ್ಟಿದ್ದೀವಿ. ಓಕೆ ಓಕೆ ಸರ್. ಆಮೇಲೆ ಬಾತ್ರೂಮ್ ಅಲ್ಲಿ ಇನ್ನೊಂದೇನಂದ್ರೆ ಮೇನ್ ಆಗಿ ಫ್ಲೋರಿಂಗ್ ಅಲ್ಲಿ ಸ್ಲೋಪ್ ಮೇಂಟೈನ್ ತುಂಬಾ ಇಂಪಾರ್ಟೆಂಟ್. ಹೌದು ಹೌದು. ಈಗ ಅಲ್ಲಿ ಜಾಲಿ ಇದೆ ಮೇಡಮ್. ಹಾ ಹಾ ಹಾ. ಓಕೆ, ಈಗ ನೀರ್ ಬಿಟ್ಟಿದ ತಕ್ಷಣ ನಿಮ್ಗೆ ಇದು ನೋಡಿ, ಹಿಂದೆ ಗಂಟೆ ನೀರ್ ಬರೋದೇ ಇಲ್ಲ. ಎಲ್ಲ ಇಲ್ಲೇನು ಇಲ್ಲಿ ನೀರ್ ಬಂದ್ರೆ ಕಂಪ್ಲೀಟ್ ಆಗಿ ಆ ಜಾಲಿ ಕರೆಕ್ಟ್ ಹೋಗುತ್ತೆ, ಮತ್ತೆ ಬ್ಯಾಕ್ ಸೈಡ್ ಟಚ್ ಆಗಲ್ಲ. ಸ್ಲೋಪ್ ಕೆಲವೊಂದ್ ಕಡೆ ನೀರ್ ಅಲ್ಲೇ ಸ್ಟೋರ್ ಏನಾಗುತ್ತೆ, ಕೆಲವರು ಸ್ಲೋಪ್ ಕೊಟ್ಟಿದ್ರು ಆ ಜಾಲಿ ಹತ್ರ ಸುಮ್ಮನೆ ಹಂಗೆ ಪ್ಲೇನ್ ಆಗಿ ಹೌದೌದು. ಅದೇನಾಗುತ್ತೆ, ನೀರ್ ಹೋಗಿ ಇಲ್ಲ ಕಾರ್ನರ್ ಆಮೇಲೆ ಡ್ಯಾಮ್ಪ್ಲೆಸ್ ಔಟ್ ಸೈಡ್ ವಾಲ್ ಕ್ರಿಯೇಟ್ ಆಗೋದು, ಸೀಪೇಜ್ ಇವೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇವೆಲ್ಲ ಮೈನ್ಯೂಟ್ ಥಿಂಗ್ಸ್. ಸರ್ ಈ ಟೈಲ್ಸ್ ಕೂಡ ಏನಿದು? ಇದೆಲ್ಲ 2x4 ಟೈಲ್ಸ್, 2x4 ಸೈಜ್ ವೆಟ್ರಿಫೈಡ್ ಟೈಲ್ಸ್. ಡಬಲ್ ಸೈಡ್ ಇದು? ಹೌದು, ನಾವೇನ್ ಮಾಡಿದೀವಿ, ವೆಟ್ ಏರಿಯಾಗೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ, ಓಕೆ, ಡ್ರೈ ಏರಿಯಾಗೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ. ಅಂದ್ರೆ ಈ ತರ ಆತರ ವೆಟ್ ಏರಿಯಾದಲ್ಲಿ ಇದ್ದಾಗ ಈ ಟೈಲ್ಸ್ ಹಾಕಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸಲ್ಲ ಅನ್ನೋದು. ಇನ್ನು ಬೇಜಾನ್ ಕಾಂಬಿನೇಷನ್ಸ್ ಇದೆ, ಇಲ್ಲಿ ಈ ತರ ಕಾಂಬಿನೇಷನ್ಸ್ ಯೂಸ್ ಮಾಡಿದೀವಿ. ಫ್ಲೋರ್ ಗೆಲ್ಲ ಎಪಾಕ್ಸಿ ಮತ್ತೆ ವಾಲ್ ಗೆಲ್ಲ ಸ್ಪೇಸರ್ ಇದಕ್ಕೆಲ್ಲ ಎಪಾಕ್ಸಿ ನಾವು ಜಾಯಿಂಟ್ ಯೂಸ್ ಮಾಡಿ. ಓಕೆ, ಇಲ್ಲೆಲ್ಲ ಯಾವ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀರಾ ಮೇಡಮ್? ಇದೆಲ್ಲ ಇದೆಲ್ಲ ರೊಕ್ಕನೇನೆ? ರೊಕ್ಕ ಇದೆ, ಸೆಂಚುರಿ ಇದೆ, ಮಿಕ್ಸ್ಡ್ ನೋಡಿ. ಇಲ್ಲ ನೋಡಿದ್ರಲ್ಲ, ರೊಕ್ಕ ಯೂಶಲಿ ಜಾಗ್ವರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ ಮೇಡಮ್. ಕೆಲವೊಂದ್ ಕಡೆ ಇಲ್ಲ ಜಾಗ್ವರ್ ಯೂಸ್ ಮಾಡಿದಿರಲ್ಲ, ಕೆಲವೊಂದ್ ಕಡೆ ಇದು ನೋಡಿ ವಾಶ್ ಬೇಸಿನ್ ರೊಕ್ಕ ಯೂಸ್ ಮಾಡಿದೀವಿ. ಇಲ್ಲಿ ಜಾಗ್ವರ್ ಫಿಟ್ಟಿಂಗ್ ಯೂಸ್ ಮಾಡಿದೀರಾ? ಓಕೆ, ಇದು ಜಾಗ್ವರ್ ಬರ್ತಿದೆ. ಇದು ಇದೆಯಲ್ಲ, ಹಾ ಹಾ, ವಾಟರ್ ಏನಾಗುತ್ತೆ, ವಾಟರ್. ಓಕೆ, ಅದು ವಾಟರ್ ಒಳಗಡೆ ಹೋಗೋದಕ್ಕೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ. ಆಮೇಲೆ ಬಾತ್ರೂಮ್ ಅಲ್ಲಿ ಸ್ವಿಚ್ ಪಾಯಿಂಟ್ಸ್ ಅಷ್ಟೇನೆ. ವಾಶ್ ಬೇಸಿನ್ ಗೆ ಈಗ ಟ್ರಿಮ್ಮರ್ ಏನಾದ್ರು ಯೂಸ್ ಮಾಡಿದ್ರೆ ನಿಯರ್ ಅಲ್ಲಿ ಪ್ಲೇಸ್ಮೆಂಟ್ ಕೊಟ್ಟಿದ್ದೀವಿ. ಇದು ಕಾಟನ್ ಹಾಕೋಬೇಕು, ಇಲ್ಲಿ ಕಾಟನ್ ಹಾಕೋಬೇಕಾ? ಇದು ಹೆಡ್ ಬೋರ್ಡ್ ಕಾಟನ್ ಹಾಕೊಂಡ್ರೆ ರೆಡಿ ಇದೆ. ಇದೊಂದು ಬಾಲ್ಕನಿ ವಾಲ್ ಪೇಪರ್. ಇಲ್ಲಿ ನೀವು ಇಲ್ಲೇನೋ ಕೊಟ್ಟಿದ್ದೀರಾ, ಬಟ್ ಇಲ್ಲೇ ಮತ್ತೊಂದು ಫಿಟ್ಟಿಂಗ್ ತರ ಮಾಡಿರೋದು ಏನಕ್ಕೆ ಅಂದ್ರೆ, ಈಗ ವಿಂಡೋ ಮತ್ತೆ ವಾಲ್ ಇಂಟರ್ಸೆಕ್ಷನ್ ಹಿಂಗೆ ಜಾಯಿನ್ ಆಗುತ್ತಲ್ಲ, ಅದೇನಾಗುತ್ತೆ, ಇದು ಹಾಕಿಲ್ಲ ಅಂದ್ರೆ ಕ್ರಾಕ್ಸ್ ಗಳು ಫಾರ್ಮ್ ಆಗುತ್ತಲ್ಲ, ಅದು ವಿಸಿಬಲ್ ಆಗುತ್ತೆ. ಆ ಕ್ರಾಕ್ಸ್ ವಿಸಿಬಲ್ ನ ಅವಾಯ್ಡ್ ಮಾಡೋದಕ್ಕೆ ನಾವು ಈ ತರ ಮಾಡೋದು ಮ್ಯಾಂಡೇಟರಿ ಇದು. ಹೌದಾ? ಸರ್ ಸೆಲೆಕ್ಷನ್ಸ್ ಎಲ್ಲ ಹೇಗಿರುತ್ತೆ, ಸಜೆಸ್ಟ್ ಎಲ್ಲ ಮಾಡ್ತಿರ್ತೀರಾ? ಖಂಡಿತ ಖಂಡಿತ. ಈಗ ನೋಡಿ, ಇವಾಗ ಈ ಸೈಟ್ ಈಗ ಏನ್ ಪ್ರಾಜೆಕ್ಟ್ ಇವಾಗ ಕಂಪ್ಲೀಷನ್ ಆಗಿದೆ, ಪ್ರತಿಯೊಂದು ಇವಾಗ ಏನ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಈ ಚೆನ್ನಾಗಿ ಕಾಣಿದ್ರು ಹಿಂದೆ ನಂದು ಮತ್ತೆ ನಮ್ಮ ಕ್ಲೈಂಟ್ ಕಾರ್ತಿಕ್ ಸರ್ ಮತ್ತೆ ಮೋಹನ್ ಸರ್ ಎಲ್ಲರೂ ಒಂದು ಕಂಬೈನ್ಡ್ ಆಗಿ ವರ್ಕ್ ಮಾಡ ಈ ತರ ಬರುತ್ತೆ. ಹೌದು ಮೇಡಮ್, ಯಾಕಂದ್ರೆ ಕ್ಲೈಂಟ್ ಮತ್ತೆ ಇಂಜಿನಿಯರ್ ಜೊತೆ ಒಂದು ಒಳ್ಳೆ ಮ್ಯೂಚುವಲ್ ರೆಸ್ಪೆಕ್ಟ್, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ, ಆ ರಿಲೇಶನ್ಶಿಪ್ ಚೆನ್ನಾಗಿತ್ತು ಅಂತ. ನಮ್ ಕೆಲ್ಸನೂ ಅಷ್ಟೇನೆ. ಇವಾಗ ಕೆಲವು ಸತಿ ಈಗ ನಮ್ದು ಬೇರೆ ತರ ಇರುತ್ತೆ ಪ್ಲಾನ್, ಅವ್ರು ಬೇರೆ ತರ ಇರುತ್ತೆ. ಈಗ ನಮ್ದು ಅವ್ರಿಗೆ ಓಕೆ ಆಗಲ್ಲ, ಅವ್ರು ನಮ್ಗೆ ಓಕೆ ಆಗಲ್ಲ. ಬಟ್ ನಾವು ಮ್ಯೂಚುವಲ್ ಡಿಸ್ಕಸ್ ಮಾಡಿದಾಗ ಏನಾಗುತ್ತೆ, ಅದು ಸಾಲ್ವ್ ಆಗುತ್ತೆ. ಮತ್ತೆ ಇನ್ನು ಚೆನ್ನಾಗಿ ಇವಾಗ ಏನ್ ನೋಡ್ತಿದ್ದೀರಲ್ಲ, ಇದು ರಿಸಲ್ಟ್ ಇದೆ. ಏನಾಗುತ್ತೆ, ಕ್ಲೈಂಟ್ ಗಳಿಗೆ ಏನ್ ಕಂಪ್ಲೇಂಟ್ ಇರುತ್ತೆ, ಇಂಜಿನಿಯರ್ಸ್ ನಮ್ಮ ಮಾತೆ ಕೇಳಲ್ಲ ಅಂತಾರೆ, ಅವ್ರು ಬಂದಿದೆ. ಹೌದು, ಕೆಲವರು ಹೆಂಗೆ ಅಂತಂದ್ರೆ ನಾವೇನು ಮಾಡಿದ್ರೆ ನೀವು ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ, ಆ ತರನೂ ಇರುತ್ತೆ. ಯಾವಾಗ್ಲೂ ಅಷ್ಟೇ ಮ್ಯೂಚುವಲ್ ಆಗಿ ಹೋದಾಗ್ಲೇ ನಮ್ಗೆ ಏನೇ ಈ ಕೆಲಸ ಅಂತಲ್ಲ, ಪ್ರತಿಯೊಂದೂ ಚೆನ್ನಾಗಿ ಬರಕ್ ಸಾಧ್ಯ. ಬನ್ನಿ, ಬಾಲ್ಕನಿ ತೋರಿಸ್ತೀನಿ. ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದೀರಾ? ಹೌದು. ಓಕೆ, ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಸರ್ ಬಾಲ್ಕನಿ ಕೂಡ. ಮೇಡಮ್ ಸೇಮ್ ಅಲ್ಲ ಬಾಲ್ಕನಿ, ಅಲ್ಲೇ ಯಾವ ತರ ನೋಡಿದ್ವೋ ಇದು ಸೇಮ್. ಇದು ನೋಡಿ ಕಾಂಟ್ರಾಸ್ಟ್ ಡಾರ್ಕ್ ಮತ್ತೆ ಲೈಟ್. ನೀವು ವಾಲ್ ಟೈಲ್ ನೋಡ್ತಿದ್ದೀರಲ್ಲ. ನೆಕ್ಸ್ಟ್ ಸರ್ ಇವಾಗ ಎಲ್ಲಿದೆ, ಏನೇನಿದೆ? ಥರ್ಡ್ ಫ್ಲೋರಾ? ಹೌದು. ಫಸ್ಟ್ ಫ್ಲೋರ್ ನೋಡಿದ್ವಿ, ಸೆಕೆಂಡ್ ಫ್ಲೋರ್ ನೋಡಿದ್ವಿ, ಇದು ಥರ್ಡ್ ಫ್ಲೋರ್ ನೋಡಿದ್ವಿ. ಥರ್ಡ್ ಫ್ಲೋರ್ ಅಲ್ಲಿ ಏನೇನಿದೆ ಸರ್? ಥರ್ಡ್ ಫ್ಲೋರ್ ಅಲ್ಲಿ ಒಂದು ಗೆಸ್ಟ್ ರೂಮ್ ಬರುತ್ತೆ, ಮತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಸ್ಟಡಿ ಏರಿಯಾ ಬರುತ್ತೆ. ಸ್ಟಡಿ ಏರಿಯಾನು ಮಾಡಿದೀರಾ? ಹೌದು ಸರ್. ಇದು ವಾಲ್ ಹ್ಯಾಂಗಿಂಗ್ ಸ್ಕೆಲೆಟ್ ಕೂಡ ಪ್ರೊವೈಡ್ ಮಾಡಿದೀರಾ? ಹೌದು ಮೇಡಮ್. ಇದರಿಂದ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿಂದ ನಿಂತ್ಕೊಂಡು ನೋಡುವ ಕೆಳಗಡೆ ವ್ಯೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂದು ಲಕ್ಸುರಿ ಆಗಿ ಕಾಣ್ತಾ ಇದೆ. ಹೌದು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಇವಾಗ ಏನಿದ್ದು, ಈಗ ನೀವು ಸ್ಟೇರ್ ಕೇಸ್ ನೋಡ್ತಿದ್ದೀರಾ, ಸ್ಟಾರ್ಟಿಂಗ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ ನಮ್ಗೆ ಒಂಥರ ಟೆನ್ಷನ್ ಆಗ್ಬಿಟ್ಟಿತ್ತು. ನಮ್ಗೆ ಏನಕ್ಕೆ ಟೆನ್ಷನ್ ಆಗಿ ಬಂದವರೆಲ್ಲ ಏನ್ ಹಿಂಗಿದೆ ಅಂತ ಕೇಳಿದಾಗ ನಮ್ಗೆ ಕಾನ್ಫಿಡೆಂಟ್ ಇತ್ತು ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಹೇಳಿದವರೆ ಕಾಣಿಸಿಲ್ಲ ಅಂತ ನಾವು ಫ್ಯಾಕ್ಟ್ರಿ ನೋಡಿದಾಗ ಸಖತ್ತಾಗಿ ಕಾಣ್ತಿತ್ತು, ಈಗಂತೂ ಅಲ್ಟಿಮೇಟ್ ಆಗಿ ಕಾಣ್ತಾ ಇತ್ತು. ಬಟ್ ಇನ್ ಬಿಟ್ವೀನ್ ಆ ಪ್ರೋಗ್ರೆಸ್ ಇತ್ತಲ್ಲ, ಆ ಪ್ರೋಗ್ರೆಸ್ ಅಲ್ಲಿ ಅಷ್ಟು ಕ್ಲೀನ್ ಆಗಿ ಕಾಣ್ತಿರ್ಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ಕಸ ಇರುತ್ತೆ, ಗಲೀಜ್ ಇರುತ್ತೆ, ಅಲ್ಲಲ್ಲೇ ಎಲ್ಲ ಕಟ್ ಮಾಡ್ತಿರ್ತಾರೆ.
ವೇಸ್ಟೇಜ್ ಎಲ್ಲ ಅಲ್ಲೇ ಹಾಕ್ತಿರ್ತಾರೆ. ಸೊ ಅದರಿಂದ ಈಗ ನೋಡಿ ಒಳ್ಳೆ ಕ್ಲಾಸಿ ಲುಕ್ ಇದೆ, ಸೂಪರ್ ಆಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಸರ್. ಸೊ ಇದು 3rd ಫ್ಲೋರ್ ಮೇಡಮ್. 3rd ಫ್ಲೋರ್. ಇದು ಗೆಸ್ಟ್ ರೂಮ್. ಇಲ್ಲಿ ಬಂದ್ರೆ ಗೆಸ್ಟ್ ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಗೆಸ್ಟ್ ರೂಮ್ ಕೂಡ ಅಟ್ಯಾಚ್ ವಾಶ್ರೂಮ್ ಪ್ರೊವೈಡ್ ಮಾಡಿದೀರಾ? ನಾರ್ಮಲ್ ವಾಶ್ರೂಮ್ ಬಂದಿದೆ. ಓಕೆನಾ. ಆಮೇಲೆ ವಿಂಡೋ ಅಷ್ಟೇ ಎಲ್ಲ ನಿಮಗೆ ಕ್ರಾಸ್ ವೆಂಟಿಲೇಷನ್ ಇದೆ. ಹೌದು. ಇದೇನ್ ಸಿಗ್ತಾ ಇದೆ ನಮ್ಗೆ ಮೇಡಮ್? ಇದು ಸ್ಟಡಿ ಏರಿಯಾ. ಸ್ಟಡಿ ಏರಿಯಾ ಅಂತ. ಕಿಡ್ಸ್ ಏನಾದ್ರು ಇದಾರಾ ಮನೆಯಲ್ಲಿ? ಇಲ್ಲ ಜಸ್ಟ್ ನಮ್ಮ ಅವ್ರಿಗೆ? ಕಾರ್ತಿಕ್ ಸರ್ ಮಗ ಇದ್ದಾನೆ, Okay. ಓದ್ತಿದ್ದಾನೆ, ಸ್ಟಡಿ ಮಾಡ್ತಿದ್ದಾನೆ. ಸೊ ಅವರಿಗೆ ಇದು ಅವ್ರಿಗೆ ಇದು ಇಷ್ಟು. ಇದೇ ನೋಡ್ತಿದ್ರಲ್ಲ, ಇದು ಸ್ಟಡಿ ಏರಿಯಾ. ಇದು ನಮ್ಗೆ ಇದು ಬಂದು ಯಾವುದೇ ರೀತಿ ಬೆಳಕಿಗೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ ಸರ್. ನೋಡ್ತಿದ್ದೀರಲ್ಲ, ನಾವು ಲೈಟ್ ಮೇಲೆ ಬಂದ್ಮೇಲೆ ಇವಾಗ ಆಗ್ತಾ ಇರೋದು ನೋಡಿ. ಈಗ ಈ ರೂಮ್ ಅಲ್ಲಿ ನೋಡ್ತಿದ್ದೀರಲ್ವಾ, ಲೈಟ್ ಹಾಕಿಲ್ಲ. ಓಕೆ, ಈಗ ನೋಡಿ ಲೈಟ್ ಹಾಕ್ತೀನಿ. ಲೈಟ್ ಹಾಕದೇ ಇದ್ರು ಎಷ್ಟು ಬೆಳಕಿದೆ. ಬೆಳಕಿದೆ, ಹೌದು. ಸೇಮ್ ಕಾನ್ಸೆಪ್ಟ್ ಅಲ್ಲೇ ಮಾಡಿರೋದು ಅನ್ಸುತ್ತಲ್ವಾ ಸರ್ ರೂಮ್ಸ್ ಗಳೆಲ್ಲ? ಕೆಳಗಡೆ ಯಾವ ತರ ನೋಡಿದ್ವಿ ನಾವು. ಹೌದೌದು, Same ಕೆಳಗಡೆ ರೂಮ್ ಈ ರೂಮ್ ಮೇಲೆ ಸೇಮ್ ಬರುತ್ತೆ. ಸೇಮ್ ಕಾನ್ಸೆಪ್ಟ್. ಆ ಕಡೆ ಗೆಸ್ಟ್ ರೂಮ್ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ರೂಮ್ ಬರುತ್ತೆ. ಇಲ್ಲಿ ಮಿರರ್ ಕೂಡ. ಇದು ಡ್ರೆಸ್ಸಿಂಗ್ ಮಿರರ್ ಓಕೆ, ಇಲ್ಲಿ ಕೊಟ್ಟಿದ್ದೀವಿ. ಸರ್ ಇದು ಎಷ್ಟು ಸೈಜ್ ಸಿಗ್ತಾ ಇದೆ ನಮ್ಗೆ? ಮೇಡಮ್ ಇದು ನಮ್ಗೆ 14ಗೆ 16. 14ಗೆ 16 ಸಿಗ್ತಾ ಇದೆ. ಓಕೆ. ವಿಂಡೋಸ್ ಎಲ್ಲ ಎಷ್ಟು ಬರ್ತಾ ಇದೆ ಸರ್ ನಮ್ಗೆ? ಮೇಡಮ್ ಇದು 5/6. 5/6. ಹೌದು, ಕೆಲವೊಂದ್ ಕಡೆ 6/6 ಕೊಟ್ಟಿದೀವಿ, ಕೆಲವೊಂದ್ ಕಡೆ 5.5/6, 3/6 ಆ ತರ ಕೊಟ್ಟಿದೀವಿ. ಇಲ್ಲೊಂದು ಬಾಲ್ಕನಿ ಕೊಟ್ಟಿದೀವಿ. ಇದು ಬಾಲ್ಕನಿ ಇದು ಪ್ರೊವೈಡ್ ಕಾಟ್ ಮಾಡಿದ್ದೀರಾ? ಗೆ ಒಂದು ಹೆಡ್ ಬೋರ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ. ಇದು ವಾಲ್ ಪೇಪರ್. ಬ್ಯಾಕ್ ಹ್ಯಾಂಡ್ ಅಲ್ಲಿ ಹಾಕಿರೋದು ವಾಲ್ ಪೇಪರ್. ಓಕೆ. ಇದು ಇಲ್ಲಿಂದ complete ಕಾಟ್ wallpaper. ಬರ್ಬೇಕಲ್ಲ? ಕಾಟ್ ಬರಬೇಕು. ಹೌದು, ಇಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಎಲ್ಲ ಪ್ರೊವೈಡ್ ಮಾಡಿದ್ದೀರಾ? ಕೊಟ್ಟಿದ್ದೀವಿ ಮೇಡಮ್. ಇದು ಸ್ವಲ್ಪ ಒಂಚೂರು ಟಚ್ ಅಪ್ ಕೆಲಸ ಮಾಡ್ಕೊಂತಿದ್ದಾರೆ. ಸೊ ಇದೊಂದು ಇದು ಸೇಮೇ ಬರ್ತಾ ಇದೆ ಅಲ್ಲ? ಹೌದು, ಇದು ಲಾಕ್ ಆಗಿದೆ. ಓಕೆ. ಇಲ್ಲೂ ಹಿಡನ್ ತರ ವಾಶ್ರೂಮ್ ಪ್ರೊವೈಡ್ Same. ಮಾಡಿದ್ದೀರಾ? ಹೌದು, ಈ ಡೋರ್ ಕೊಟ್ಟಿರೋ ಉದ್ದೇಶ ಇಷ್ಟೇ, ಸ್ವಲ್ಪ ಪ್ರೈವಸಿ ಇರಲಿ ಅಂತ. ಓಕೆ. ಏನ್ ಅಂದ್ರೆ change ವಾಕ್ ಇನ್ ಮಾಡ್ಬೇಕು? ವಾರ್ಡ್ರೋಬ್ ಹೌದು. ಇದೆಯಲ್ಲ, ಸೊ ಪ್ರೈವಸಿ ಬೆಟರ್. ಆಮೇಲೆ ವೆಂಟಿಲೇಷನ್ ಪರ್ಪಸ್ ಗೆ ಒಂದು ಓಕೆ. 2x2.5 ವಿಂಡೋ ಕೂಡ ಕೊಟ್ಟಿದ್ದೀವಿ ವಾಕಿನ್ ವಾರ್ಡ್ರೋಬ್ ಅಲ್ಲಿ. ಯಾಕಂದ್ರೆ ಇದು ಡೋರ್ ಕ್ಲೋಸ್ ಮಾಡಿದಾಗ ಕೂಡ Suffocate ಸಫೋಕೇಟ್ ಫೀಲ್ ಆಗುತ್ತೆ ಅಂತ. ಸೊ ಓಕೆ. ಇಲ್ಲಿ ನೋಡ್ತಿದ್ರಲ್ಲ, ಸೇಮ್ ಬಾತ್ರೂಮ್ ಅಲ್ಲಿ ಏನ್ same ನೋಡುತ್ತೆ ನೋಡ್ದೆ. ಇನ್ನು ಅದೇ ಟೈಲ್ಸ್ ಕೂಡ ಸೇಮೇ ಹೋಗಿದಾರಲ್ಲ? Same madam, ಕೆಳಗಡೆ same. ಯಾವ್ದಿತ್ತು ಅದೇ ತರನೇ? ಮಾಸ್ಟರ್ ಬೆಡ್ರೂಮ್ ಎಲ್ಲ ಟೈಲ್ಸ್ ಒಂದೇ ಇದೆ. ಇನ್ 3 ಕಾಮನ್ ಬಾತ್ರೂಮ್ ಬರುತ್ತಲ್ಲ, ಗ್ರೌಂಡ್ ಅಲ್ಲಿ ಫಸ್ಟ್ ಅಲ್ಲಿ ಗೆಸ್ಟ್ ರೂಮ್ ಅಲ್ಲಿ, ಅದಕ್ಕೆ ಕಂಪ್ಲೀಟ್ ಲೈಟ್ ಕಲರ್ ಹೋಗಿದೆ. ಓಕೆ. ಇದೇ ನೋಡ್ತಿದ್ರಲ್ಲ, ಚೂಸಿಂಗ್ ಎಲ್ಲ ಯಾರು ಸರ್? ನಿಮ್ದೇನ ಸಜೆಸ್ಟ್ ಇದೆ? ಅವರೇ ಕ್ಲೈಂಟ್ ಬೋತ್ ಇಬ್ರು? ಕಂಪ್ಲೀಟ್ಲಿ. ಆಮೇಲೆ ಏನ್ ಗೊತ್ತಾ, ನಮ್ದೊಂದು ಏನಂತೀವಿ ಅದನ್ನ, ಒಂದು ರೇಷಿಯೋ ಫಾಲೋ ಮಾಡ್ತೀವಿ. ಓಕೆ. ಯಾವ ಕಲರ್ಸ್ ಕಾಂಟ್ರಾಸ್ಟ್ ಯಾವ ತರ ಇರಬೇಕು. ಈಗ ನಾನು ಹಿಂಗ್ ಫಾಲೋ ಮಾಡ್ತೀನಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಔಟ್ ಸೈಡ್ ಎಲಿವೇಶನ್ ಆಗ್ಲಿ, ಅದು ಒಳಗಡೆದಾಗ್ಲಿ 85% ಲೈಟ್ ಕಲರ್ಸ್, 15% ಡಾರ್ಕ್ Dark ಕಲರ್ಸ್. colours. ಈ ಕಾಂಬಿನೇಷನ್ ಹೋದಾಗ ನಿಮ್ಗೆ ಎಂತ ಬಿಲ್ಡಿಂಗ್ ಹೋದ್ರು ಮಾಡಿದ್ರು ಕಲರ್ ಸೂಪರ್ ಆಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಡೀ ಏರಿಯಾದಲ್ಲಿ ನಮ್ದು ಎಲಿವೇಶನ್ ಚೆನ್ನಾಗಿ ಸಖತ್ತಾಗಿದೆ. ಕಾಣಿಸ್ತಾ. ಹೌದು. ಮತ್ತೆ ಒಳಗಡೆ ಎಲ್ಲಾ ರೂಮ್ದು ಅಷ್ಟೇ ಲೈಟ್ ಕಲರ್ಸ್. ಲೈಟ್ ಕಲರ್ಸ್ ಯಾಕೆ ಅಂತಂದ್ರೆ, ಇವಾಗ ಡೋರ್ ಡಾರ್ಕ್ ಆಗುತ್ತೆ, ಹೌದು. ಈಗ ಕಾಟ್ ಬರುತ್ತೆ, ಅದು ಫಾಲ್ ಸೀಲಿಂಗ್, ಫ್ಯಾನ್, ಆಮೇಲೆ ಇದು ಫಿಟ್ಟಿಂಗ್ಸ್ ಏನೇನೋ ಫರ್ನಿಚರ್ಸ್ ಎಲ್ಲ ಬೇಕಲ್ಲ, ಬಂದಾಗ ಎಲ್ಲ ಫಿಲ್ ಆದಾಗ ಅದ್ರ ಡಾರ್ಕೇ ಇರುತ್ತೆ. Dark, ಹೌದು. ಯಾವ್ದು ಲೈಟ್ಸ್ ಅಷ್ಟಾಗಿರೋ ಲೈಟ್ ಕಲರ್ಸ್ ಅಲ್ಲಿ. ಸೊ ಕಂಪ್ಲೀಟ್ ಒಂದು ಲೈಟ್ ಇದ್ದಾಗ ಏನಾಗುತ್ತೆ, ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹೌದು. ಚೆನ್ನಾಗಿ ಬಂದಿದೆ. ಈಗ ಇದಕ್ಕೊಂದು ಬಾಲ್ಕನಿ ಕೊಟ್ಟಿದ್ವಿ. Okay. ಈ ರೂಮ್ ಕಂಪ್ಲೀಟ್ ಒಂದು ಸ್ಕ್ವೇರ್ ಸೈಜ್ ಅಲ್ಲಿ ಇದೆ, ಹೌದೌದು ನೋಡ್ತಾ ಇದೆ. ನೋಡ್ತಿದ್ದೀರಲ್ವಾ. ಆಮೇಲೆ ಇದು 30-40 ಕೆಲವರು ಕೇಳ್ತಾರೆ. 30-40 ಅಂತಾನೆ ಅನ್ನಿಸ್ತಾ ಇಲ್ಲ, ಇನ್ನು ದೊಡ್ಡ ಸೈಡ್ ತರ ಇದೆ, ಯಾಕಂದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ ಮನೆ. ಹೌದು, ಇದ್ರೊಳಗೆ ಟೋಟಲ್ ನೋಡ್ತಿದ್ದೀರಾ ಎಷ್ಟು ರೂಮ್ಸ್ ಬರ್ತಾ ಇದೆ ಇಲ್ಲಿ? ಮೇಡಮ್? ಟೋಟಲ್ ಈಗ ನಮಗೆ ಮೂರು ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆ, ಒಂದು ಗೆಸ್ಟ್ ರೂಮ್ ಬರ್ತಾ ಇದೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ವರ್ಕ್ ಸ್ಟೇಷನ್ ಬರ್ತಾ ಇದೆ. 3 ಮಾಸ್ಟರ್ ಬೆಡ್ರೂಮ್, 1 ಗೆಸ್ಟ್ ರೂಮ್, 1 ಗ್ರೌಂಡ್. ಟೋಟಲ್ 5 ಏನೋ ಆಯ್ತು ಅನ್ಸುತ್ತೆ ಸರ್ 30-40 ಇಲ್ಲಿ. ಹೌದು, ಮತ್ತೆ ಕೆಳಗಡೆ ವಿಶಾಲವಾದಂತಹ ಲಿವಿಂಗ್ ಏರಿಯಾ, ಕಿಚನ್ ಇಲ್ಲಿ ಎಲ್ಲ ನೋಡ್ತಿದ್ದೀರಲ್ಲ, ಟೈಮ್ ಸಿಗ್ತಾ ಇದೆ ಕ್ರಾಸ್ ನಮಗೆ. ವೆಂಟಿಲೇಷನ್ ಇದು ಇದು ರೂಮ್ಗೆ. ಕೂಡ ನಿಮಗೆ ಗಾಳಿ ಬೆಳಕಿಗೆ ಏನು ಪ್ರಾಬ್ಲಮ್ ಇಲ್ಲ. ಎಸಿಗೆ ಒಂದು ಕೋರ್ ಕಟಿಂಗ್ ಮಾಡ್ಕೊಟ್ಟಿದ್ದೀವಿ, ಎಸಿ Okay. ಮಾಡ್ಕೊಳ್ಳೋದಕ್ಕೆ ಅಷ್ಟೇ. ಬನ್ನಿ ಹೋಗೋಣ. ಇದು ಬಂದ್ಬಿಟ್ಟು ಒಂದು ಓಪನ್ ಏರಿಯಾ. ಓಪನ್ ಏರಿಯಾನಾ? ಹೌದು, ಇದೇನಕ್ಕೆ ಅಂತಂದ್ರೆ, ಸೊ ಓಕೆ, ಇಲ್ಲಿಂದ ಟೆರೇಸಿಗೆ ಎಂಟ್ರಿ ಆಗ್ಬೋದಾ? ಇಲ್ಲಿ ಟೆರೆಸ್ ಹೋಗೋದಕ್ಕೆ ಇಲ್ಲೊಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಇಲ್ಲೇನಕ್ಕೆ ಇಷ್ಟು ಮೇಲ್ಗಡೆ ಎಲ್ಲ ಮಂಗ್ಳೂರ್ ರೆಂಚ್ ಅವರೇ ಬೇಕಂತ ಕೇಳಿದ್ರಾ? ಕ್ಲೈಂಟ್ ರಿಕ್ವೈರ್ಮೆಂಟ್ ಬೇಕು ಅಂತ ಕೇಳಿದ್ರು. ಸೊ ಹಂಗಾಗಿ ಅದಕ್ಕೆ ತಕ್ಕಂಗೆ ಡಿಸೈನ್ ಮಾಡ್ಬಿಟ್ಟು ಮಾಡ್ಕೊಂಡ್ವಿ. ಇದೇ ನೋಡಿದ್ರೆ ಅದು ಈವ್ನಿಂಗ್ ವಾಷಿಂಗ್ ಟೈಮ್ ಕೂಡ ಇಲ್ಲಿ ಕುತ್ಕೊಳ್ಳೋ ಚೆನ್ನಾಗಿದೆ. ಮತ್ತೆ ಇಲ್ಲಿ ನೋಡಿ, ನಾವ್ ಇದನ್ನ ಓಪನ್ ಮಾಡಿದ್ರೆ ನಮ್ಗೆ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ. ವಿತ್ ಮಸ್ಕಿಟೋ ಮೆಶ್ ಕೂಡ ಬಂದಿದೆ. ಮೆಶ್ ಕೊಟ್ಟಿದ್ದೀವಿ. ಗಾಳಿ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಟೈಮ್ ಎಲ್ಲ ಚೆನ್ನಾಗಿ ಕುತ್ಕೊಂಡು ಇದ್ ಮಾಡ್ಕೋಬಹುದು, ಚಿಲ್ ಮಾಡ್ಬೋದು. ಇದು ವಾಷಿಂಗ್ ಮಿಷಿನ್ ಗೆ ಒಂದು ಪಾಯಿಂಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಾ? ಓಕೆ ಸರ್, ಅದೆಲ್ಲ ಮಂಗ್ಳೂರ್ ರೆಂಚಾ? ಮಂಗ್ಳೂರ್ ಟೈಲ್ಸ್. ಮಂಗ್ಳೂರ್ ಟೈಲ್ಸಾ? ಬನ್ನಿ ಮೇಲೆ ಹೋಗೋಣ. ಓಕೆ.
ಸೊ ಸರ್ ಇದೆಲ್ಲ ಏನ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀರಾ? ಮೇಡಮ್ ಇದು MS ಸ್ಟೇರ್ ಕೇಸು. MS ಸ್ಟೇರ್ ಕೇಸ್. ಹೌದು. ಓಕೆ. ಈಗ ನಾರ್ಮಲ್ ಆಗಿ ಲ್ಯಾಡರ್ ಹಾಕೋ ಬದಲು ಹಾ ಹಾ ಇದನ್ನ ಕೊಟ್ಟಿದ್ದೀವಲ್ಲ, ಸ್ವಲ್ಪ ಹೋಗೋದಕ್ಕೆ ಬರೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಕಂಫರ್ಟಬಲ್ ಆಗಿದೆ. ಹೌದು. ಟೆರೇಸ್ ಕೂಡ ಯೂಸ್ ಮಾಡ್ಬೋದು ಕ್ಲೀನ್ ಆಗಿ ಅಂತ ಇದನ್ನ ಕೊಟ್ಟಿರೋದು. ಸರ್ ಇದೆಲ್ಲ ಏನಿದು? ಇದೆಲ್ಲ ಬಂದ್ಬಿಟ್ಟು ಪಾಲಿಕಾರ್ಬನೇಟ್ ಶೀಟ್ಸ್ ಮೇಡಮ್, ಟ್ರಾನ್ಸ್ಪರೆಂಟ್ ಶೀಟ್ಸ್. ಅಕ್ಕಿಗಳು ಹೊರಗೆ ಓಕೆ, ಬರಬಾರ್ದು, ಮಳೆ ಬಂದಾಗೂ ಕೂಡ ನೀರೆಲ್ಲ ಬರಬಾರ್ದು ಅಂತ ಹಾಕಿರೋದು. ಫಿಕ್ಸ್ ಮಾಡಿದೀರಾ? ಓಕೆ. ಹೌದು. ಇದೆಲ್ಲ ಏನ್ ನೋಡ್ತಿದ್ದೀರಲ್ಲ, ಇದೆಲ್ಲ ಕಂಪ್ಲೀಟ್. ಇದು ಸ್ಕೈಲೈಟ್ ಏರಿಯಾ. ಸ್ಕೈಲೈಟ್. ಸರ್ ಇದೇನು ಮೇಲೆಲ್ಲ ಹತ್ತದಾಗೆಲ್ಲ ಇದು ತಡೆಯುತ್ತಾ? ಮೇಡಮ್ ನೋಡಿ, ನಾನೇ ಹತ್ತಾ ಇದ್ದೀನಲ್ಲ, ಹಾ ಹಾ. ನೀವು ಬನ್ನಿ ಹತ್ತಿ, ಏನಾಗಲ್ಲ. ಏನ್ ಪ್ರಾಬ್ಲಮ್ ಆಗಲ್ವಾ? ಏನ್ ಏನ್ problem ಹಾಕಿರ್ತೀರಾ? ಅದು ಗ್ಯಾಸ್ಕೆಟ್ ಹಾಕಿರ್ತೀವಿ, Gasket. ಸಿಲಿಕಾನ್. ಹೌದು, Okay. ರಬ್ಬರ್ ಗ್ಯಾಸ್ಕೆಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತೀವಿ, ಸಿಲಿಕಾನ್ ಹಾಕಿ ಪ್ಯಾಕ್ ಮಾಡಿರ್ತೀವಿ. ಓಕೆ. ಇದು 12mm ಟಫನ್ ಗ್ಲಾಸ್. 12mm ಇದುತ್ತಾ? ಅಂದ್ರೆ ಕೆಳಗಡೆ ಟಫನ್ ಗ್ಲಾಸಸ್ ಪ್ರೊವೈಡ್ ಮಾಡಿದ್ರು ಆ ತರ. ಓಕೆ, ಏನು ಪ್ರಾಬ್ಲಮ್ ಆಗಲ್ಲ. ಟಫನ್ ಗ್ಲಾಸ್. 2 ಟ್ಯಾಂಕ್ ಪ್ರೊವಿಷನ್ ಮಾಡಿದೀವಿ ಮೇಡಮ್. ಇದು ಟ್ಯಾಂಕ್ ಹೆಡ್ ರೂಮ್. ಹೆಡ್ ರೂಮ್. ಹೌದು. ಇಲ್ಲೇನಂದ್ರೆ ವಾಟರ್ ಸಾಫ್ಟ್ನರು, ಪ್ರೆಷರ್ ಪಂಪು, ಅದಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದೀವಿ. ಓಕೆ. ಸರ್ ಎಷ್ಟು ಲೀಟರ್ ಪ್ರೊವೈಡ್ ಮಾಡ್ತೀರಾ ವಾಟರ್ ಟ್ಯಾಂಕ್ ನಮ್ ಕಡೆ? ಅದು ಡಿಪೆಂಡ್ಸ್ ಮೇಡಮ್, ಪ್ಯಾಕೇಜ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ಪ್ರಾಜೆಕ್ಟ್ 2000 ಲೀಟರ್ ಪ್ರೊವಿಷನ್ ಕೊಟ್ಟಿದ್ದೀವಿ. 2000 ಲೀಟರ್. ಓಕೆ. ಇದು ಪ್ರೀಮಿಯಂ ಪ್ಯಾಕೇಜಾ? ಹೌದು, ಪ್ರೀಮಿಯಂ ಪ್ಯಾಕೇಜ್. ಓಕೆ. ಬೋರ್ವೆಲ್ 1000 ಲೀಟರ್ ಇದೆ, ಮತ್ತೆ ಇನ್ನೊಂದಕ್ಕೆ 1000 ಲೀಟರ್ ಇದೆ. ಸೋಲಾರ್ ಪ್ರೊವಿಷನ್. ಸೋಲಾರ್ ಪ್ರೊವಿಷನ್. ಸೋಲಾರ್ ಪ್ರೊವಿಷನ್ ಎಲ್ಲ ನಮ್ ಕಡೆಯಿಂದಾನೇ ಪ್ರೊವೈಡ್ ಮಾಡಿರ್ತೀರಾ? ಮೇಡಮ್ ಸೋಲಾರ್ಗೆ ಪಾಯಿಂಟ್ಸ್ ನ ಪ್ರೊವಿಷನ್ ಮಾಡ್ತೀವಿ, ಕನೆಕ್ಷನ್ ಕ್ಲೈಂಟ್ ಮಾಡಿಸ್ಕೊಡ್ತೀವಿ. ಕ್ಲೈಂಟ್ ಮಾಡಿಸ್ಕೊಡ್ತಾರೆ. ಓಕೆ. ಸರ್ ಇಲ್ಲಿ ಬಟ್ಟೆ ಹಾಕೋದಕ್ಕೆಲ್ಲ ಏನೋ ನೀವು ಮಾಡ್ಕೊಟ್ಟಿಲ್ವಾ? ಇಲ್ಲ ಮೇಡಮ್, ಅದು ಅಲ್ಲಿ ಕೆಳಗಡೆ ಅದು ಇನ್ನೊಂದು ಇದೆ, ಆ ಏರಿಯಾದಲ್ಲಿ ಮಾಡ್ಕೋಬೇಕು. ಓಕೆ. ಅಲ್ಲಿ ಅವ್ರಿಗೆ ಇದು ಹ್ಯಾಂಗಿಂಗ್ ತರ ಬರುತ್ತಲ್ಲ, ಅದು ಆರ್ಡರ್ ಮಾಡಿದ್ರೆ ಅಲ್ಲಿ ಫಿಕ್ಸ್ ಮಾಡ್ಕೊಂತಾರೆ. ಇದು ಟೆರೇಸ್ ಏರಿಯಾ. ಓಕೆ. ಸೊ ಇಷ್ಟು ನಮ್ಮ ಪ್ರಾಜೆಕ್ಟ್. ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಸರ್ ನಿಮ್ ಪ್ರಾಜೆಕ್ಟ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆ ಹೇಗಿತ್ತು ಅಂತ. ನನಗಂತೂ ತುಂಬಾ ಇಷ್ಟ ಆಯ್ತು. ಮನೆ ನಿಮ್ಗೂ ಇದೇ ತರ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.